ಪಂಚೀಕರಣ ವಿಷಯ ಹೇಳುವಂತಹ ಸಮಯದೊಳಗೆ 25 ತತ್ವಗಳಿಂದ ಕೂಡಲ್ಪಟ್ಟಂಥ ಸ್ಥೂಲ ಶರೀರದ ಬಗ್ಗೆ ಹೇಳಿಕೊಂಡು ಬಂದು, ಆಮೇಲೆ 17 ತತ್ವಗಳಿಂದ ಕೂಡಲ್ಪಟ್ಟಂಥ ಸೂಕ್ಷ್ಮ ಶರೀರದ ಬಗ್ಗೆನೂ ಹೇಳಿ, ಅವು ನಾನೂ ಅಲ್ಲ ಮತ್ತು ಅವು ನನ್ನೂ ಅಲ್ಲ, ಅದರ ಪ್ರತಿಯೊಂದು ವ್ಯವಹಾರವೂ ನಾನು ಅರಿಯುತ್ತೇನೆ, ಹೀಗಾಗಿ ಅವು ನಾನಲ್ಲ. ಸ್ಥೂಲ ಶರೀರವು ಪಂಚೀಕೃತ ಪಂಚ ಮಹಾಭೂತಗಳಿಂದ ಉತ್ಪತ್ತಿಯಾಗಿರುವುದರಿಂದ ಅದು ನಂದೂ ಅಲ್ಲ. ಸೂಕ್ಷ್ಮ ಶರೀರವು ಅಪಂಚೀಕೃತ ಪಂಚ ಮಹಾಭೂತಗಳಿಂದ ಉತ್ಪತ್ತಿಯಾಗಿದ್ದರಿಂದ ಅದು ಕೂಡ ನಂದೂ ಅಲ್ಲ. ಹೀಗಾಗಿ ಇವುಗಳನ್ನ ಅರಿತಕ್ಕಂಥವನು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಪರ್ಯಂತರವಾಗಿ ಸೂಕ್ಷ್ಮ ಶರೀರದ 17 ತತ್ವಗಳನ್ನು ಹೇಳ್ಕೊಂಡು ಬಂದರು. ಇಷ್ಟು ವಿಷಯ ಆಗೈತಿ. ಬುದ್ಧಿ ಮತ್ತು ಮನಸ್ಸಿನ ಬಗ್ಗೆ ಹೇಳ್ಕೊಂಡು ಬಂದು ಈಗ ಏನು ಮಾಡೋರದಾರ ಅಂತ ಕೇಳಿದ್ರೆ, ಪ್ರಶ್ನೆ ಸಂಖ್ಯೆ 74 ಹಿಂದಿ ಗ್ರಂಥದಲ್ಲಿ 91ನೇ ಪುಟ ಸಂಖ್ಯೆ. ಕನ್ನಡ ಗ್ರಂಥಗಳು ನಿಮ್ಮಲ್ಲಿ ಬೇರೆ ಬೇರೆ ಅದಾವ, ಅದಕ್ಕೆ ನಾ ಕನ್ನಡ ಗ್ರಂಥಗಳು ಹೇಳಂಗಿಲ್ಲ ಹೆಸರುಗಳು. ಏನಂತಾರವರು 74ನೇ ಪ್ರಶ್ನೆ ಒಳಗೆ ಅಂತ ಕೇಳಿದ್ರೆ, ಐಸೆ ಕಹನೆ ಸೆ ಕ್ಯಾ ಭಯ, ಹಿಂಗೆ ಹೇಳೋದ್ರಿಂದ ಏನು ನಿಶ್ಚಯ ಆಯಿತು? ಬುದ್ಧಿ, ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣಗಳು ಇವು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ ಅನ್ನೋದರಿಂದ ಏನಾಯ್ತು ಅಂತ ಕೇಳೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಾರೆ ಗುರುಗಳು. ಲಿಂಗ ದೇಹ, ಸೂಕ್ಷ್ಮ ಶರೀರಕ್ಕೆ ಲಿಂಗ ದೇಹ ಅಂತ ಕೂಡ ಕರೀತಾರೆ. ಯಾಕಂತ ಕೇಳಿದ್ರೆ, ಜಾಕೆ ಜ್ಞಾನ ಸೆ ಸಾಧ್ಯ ಕಾ ಜ್ಞಾನ ಹೋವೆ ಸೋ ಲಿಂಗ ಕೈಯೇ. ಜಾಕೆ ಜ್ಞಾನ ಸೆ, ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುತ್ತದೆಯೋ ಅದಕ್ಕೆ ಲಿಂಗವೆನ್ನುತ್ತಾರೆ. ಇದು ಒಂದು ಅರ್ಥ, ಇದೊಂದು ಲಕ್ಷಣ. ಇನ್ನೊಂದು ಲಕ್ಷಣ ಏನು ಅಂತ ಕೇಳಿದ್ರೆ, ಲೀನಂ ಅರ್ಥಂ ಗಮಯತಿ ಇತಿ ಲಿಂಗ. ಹಿಂಗೆ 2 ಅರ್ಥಗಳದಾವ. ಸೂಕ್ಷ್ಮ ಶರೀರಕ್ಕೆ ಲಿಂಗ ದೇಹ ಅಂತ ಯಾಕಂದ್ರು ಅಂತ ಕೇಳಿದ್ರೆ, ಲಿಂಗ ಅಂದರೆ ಚಿಹ್ನೆ. ಲಿಂಗ ಅಂದ್ರೇನು? ಚಿಹ್ನೆ. ಲಿಂಗ ಅನ್ನೋದ್ರಿಂದ ನಾವು ಬೇರೆ ಅರ್ಥ ಮಾಡಬಾರ್ದು. ಲಿಂಗ ಅನ್ನೋ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಕೈಯಾಗಿಟ್ಟು ಮಾಡುವ ಪೂಜೆ ಇಷ್ಟಲಿಂಗ, ಆ ಲಿಂಗಗಳಲ್ಲ. ಹೌದಲ್ಲ? ನಮ್ಮ ಮನೆ ಹೇಳಿನಲ್ಲ, ಲಿಂಗಗಳು ಎಷ್ಟು ಅದಾವತ್ತು ಮಾಸ್ತರ್ ಕೇಳಿದಾಗ, ಸರ್ ಲಿಂಗಗಳು 5 ಅದಾವ್ರಿ ಅಂತ. 5 ಲಿಂಗ ಅದಾವ? 5 ಯಾವ್ಯಾವ ಹೊತ್ತು ಕೇಳ್ದತ್ತವ ನೋಡಿ. ಇವತ್ತು ಯಾಕೋ ಕಾಡು ಕಾದು ಹತ್ತೈತಿ ಬರ್ತದೆ ಮತ್ತೆ. 5 ಯಾವ್ಯಾವ ಓದ್ ಕೇಳ್ದತ್ತ. ನಾನಂತರೂ 3 ಓದ್ಕೊಂಡು ಬಂದಿನಪ್ಪ, ಮತ್ತು ಮಾಸ್ತರ್ ಆಗೀನಿ. ಮತ್ತು ನೀ ವಿದ್ಯಾರ್ಥಿಯಾಗಿ ಮತ್ತು ನಿನಗೆ 5 ಲಿಂಗಗಳು ಗೊತ್ತದ ಅಂದ್ರೆ ಅವು ಯಾವ್ಯಾವ ಓದಿ ಕೇಳಿ ಹೇಳತ್ತ ನೋಡಿ ಸರ. ಮೊದಲನೇದು ಸ್ತ್ರೀಲಿಂಗ, 2ನೇದು ಪುಲ್ಲಿಂಗ, 3ನೇದು ನಪುಂಸಕಲಿಂಗ, ನೀವು ಗುರುಲಿಂಗ, ಮತ್ತು ಗುರುಗಳಲ್ಲಿ ನೀವು ಗುರುಲಿಂಗ, ನಮ್ಮ ಅಪ್ಪ ಬಂದ್ರಿ ಮನ್ಯಾಗ ಸಿದ್ಲಿಂಗ. ಹಿಂಗೆ 5 ಲಿಂಗ ಅದಾವ ಅಂತ. ಹಂಗೆ ಆ ಲಿಂಗಗಳಲ್ಲ. ಸ್ತ್ರೀಲಿಂಗ ಆಗಲಿ, ಪುಲ್ಲಿಂಗ ಆಗಲಿ, ನಪುಂಸಕಲಿಂಗ ಆಗಲಿ ಅವನೂ ಅಲ್ಲ. ಕೈಯಲ್ಲಿಟ್ಟು ಪೂಜೆ ಮಾಡ್ಕೊಳ್ತಕ್ಕಂಥ ಲಿಂಗಕ್ಕೂ ಲಿಂಗ ಅಂತ ಇಲ್ಲಿ ಕರ್ಕೊಂಡ್ಬಂದಿಲ್ಲ. ಸೂಕ್ಷ್ಮ ಶರೀರಕ್ಕೆ ಲಿಂಗ ದೇಹ ಅಂತ ಕರ್ಕೊಂಡ್ಬಂದಿದ್ದಾರೆ. 17 ತತ್ವಗಳಿಂದ ಕೂಡಲ್ಪಟ್ಟಂಥ ಸೂಕ್ಷ್ಮ ಶರೀರಕ್ಕೆ ಲಿಂಗ ದೇಹ ಅಂತ ಕರ್ಕೊಂಡ್ಬಂದಿದ್ದಾರೆ. ಯಾಕೆ ಇದಕ್ಕೆ ಲಿಂಗ ದೇಹ ಅಂತ ಅಂದ್ರೆ ಅವರು? ಲಿಂಗ ಅಂದ್ರೆ ಅರ್ಥ ಹೇಳಿದೆ ನಾನು ನಿಮಗೆ. ಯಾವುದರಿಂದ ಸಾಧ್ಯದ ವಸ್ತುವನ್ನು ತಿಳಿದುಕೊಳ್ಳುತ್ತೇವೆಯೋ ಅದಕ್ಕೆ ಲಿಂಗವೆನ್ನುತ್ತಾರೆ. ಅರ್ವತ ಪರ್ವತಂ ಪಕ್ಷಕೃತಂ ಫನ್ನಿತ್ವಂ ಸಾಧಯತೆ ಧೂಮತ್ವಾತ್ ಇತಿ ಹೇತು ಯತ್ರ ಯತ್ರ ಧೂಮತ್ವಂ ತತ್ರ ತತ್ರ ಫನ್ನಿತ್ವಂ ಇತಿ ವ್ಯಾಪ್ತಿ ಯಥಾ ಮಾನಸ ಇತಿ ದೃಷ್ಟಾಂತ ಅಂತೇಳಿ ಅನುಮಾನ ಪ್ರಮಾಣದೊಳಗೆ ಪ್ರಸಿದ್ಧವಾದಂಥ ಉದಾಹರಣೆಯನ್ನು ಪರ್ವತ ಕೊಡ್ತೀವಿ ನಾವು. ಅಲ್ಲಿ ಪರ್ವತದಲ್ಲಿ ಬೆಂಕಿ ಐತಿ, ಇಬ್ರು ಕೂಡಿ ವಾದ ಮಾಡಕತ್ತೀವಿ. ಒಬ್ಬಂತನ ಪರ್ವತದಾಗ ಬೆಂಕಿ ಹೆಚ್ಚೈತಿ ಅಂತ ಒಬ್ಬತ್ತನ, ಇನ್ನೊಬ್ಬತ್ತನ ಬೆಂಕಿನೇ ಕಾಣಲಾಗೈತಿ, ನೀ ಬೆಂಕಿ ಅದಂತೇಳಿ ಹ್ಯಾಂಗೆ ಹೇಳ್ತಿ? ಪರ್ವತರ 1 ಕಿಲೋಮೀಟರ್ ಮ್ಯಾಗ ಐತಿ. ಪರ್ವತ ಹೆಂಗೈತಿ? 1 ಕಿಲೋಮೀಟರ್ ಮೇಲೆ ಐತಿ. ಅಲ್ಲಿ ಬೆಂಕಿ ಅದತ್ತು ನೀ ಹ್ಯಾಂಗೆ ಹೇಳ್ತಿ ಅಂತ ಒಬ್ಬತ್ತನ, ಇಲ್ಲ ಅಲ್ಲಿ ಬೆಂಕಿ ಐತಿ ಅಂತೇಳಿ ಒಬ್ಬಂತನ. ಅದು ಹ್ಯಾಂಗತಿ ಮ ಕೇಳಿದಾಗ ಅವ ಹೇಳ್ತಾನ, ಧೂಮತ್ವಾತ್, ಹೊಗೆ ಇರೋದ್ರಿಂದ. ಸುಮ್ಮನೆ ಹೊಗೆ ಬರಂಗಿಲ್ಲಪ್ಪ, ಬೆಂಕಿ ಅದ ತಿಳ್ಕೊಂಡ ಹೊಗೆ ಬರ್ತೈತಿ. ಇಲ್ಲಿ ನಮ್ಗೇನು ಸಾಧ್ಯ ಮಾಡೋದೈತಿ? ವಾದಕ್ಕೆ ಸಾಧ್ಯ ಏನು ಮಾಡೋದೈತಿ? ಇಲ್ಲಿ ಬೆಂಕಿ ಸಾಧ್ಯ ಮಾಡೋದೈತಿ. ಅಲ್ಲಿ ಬೆಂಕಿ ಐತಿ ಅನ್ನೋದು ತಿಳಿಸಿಕೊಡ್ಬೇಕಾಗೈತಿ. ಹಾಗೆ ಲಿಂಗ ಶರೀರಕ್ಕೆ ಇದು ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ, ಇದರ ಮುಖಾಂತರವಾಗಿನೇ, ಹ್ಯಾಂಗ ಹೊಗೆ ಮುಖಾಂತರವಾಗಿನೇ ನಾವು ಬೆಂಕಿಯನ್ನು ತಿಳಿದುಕೊಂಡಿದೆಯೋ
ಹಾಗೆ ಸೂಕ್ಷ್ಮ ಶರೀರ ಅಂದ್ರೆ ಅಂತಃಕರಣವೇ ಮೊದಲು ಮಾಡಿಕೊಂಡು ಇವೆಲ್ಲ ಸೂಕ್ಷ್ಮ ಶರೀರ. ಯಾಕಪ್ಪ ಅಂದ್ರೆ ಸೂಕ್ಷ್ಮ ಶರೀರದಿಂದ ನಾವು ಏನು ಮಾಡಕ್ಕೆ ಬರ್ತೈತಿ ಅಂತ ಕೇಳಿದ್ರೆ ಪರಮಾತ್ಮನನ್ನ ತಿಳ್ಕೊಳಕ್ಕೆ ಬರ್ತೈತಿ. ಪರಮಾತ್ಮನ ತಿಳ್ಕೊಳ್ಬೇಕ ಸೂಕ್ಷ್ಮ ಶರೀರ ಅನ್ನೋದು ಸಾಧನ ಐತಿ. ಬೆಂಕಿ ತಿಳಿದುಕೊಳ್ಳಾಕ ಹೊಗೆ ಅನ್ನೋದು ಸಾಧನ ಐತಿ. ಇದು ಸೂಕ್ಷ್ಮ ಶರೀರ ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ಚಿಹ್ನೆ, ಸಾಧನ ಅಂತ ಹೇಳಿದ್ರಿ ನೀವು. ಸಾಧನದಿಂದ ಸಾಧ್ಯ ಆಕೈತಿ. ಜಾಕೆ ಜ್ಞಾನಸೆ, ಸೂಕ್ಷ್ಮ ಶರೀರದ ಜ್ಞಾನದಿಂದ ಆತ್ಮನ ಜ್ಞಾನವಾಗುತ್ತದೆ ಅನ್ನೋದಕ್ಕೆ ಏನು ಸಾಕ್ಷಿ? ಈ ಸೂಕ್ಷ್ಮ ಶರೀರದಿಂದಲೇ ಪರಮಾತ್ಮನ ಜ್ಞಾನ ಆಗ್ತದಂತ ನೀವು ಹೇಳಾಕತ್ತೀರಿ. ಇದಕ್ಕೆ ಏನು ಸಾಕ್ಷಿಯಪ್ಪ? ನಹಿ ಪ್ರತಿಜ್ಞೆ ಮಾತ್ರ ಏನು ವಸ್ತು ಸಿದ್ಧಿ ಕಿಂತು ಲಕ್ಷಣ ಪ್ರಮಾಣ ಸ್ವರೂಪ ಅಭಿಧಾನ. ಮಾತಿನೊಳಗೆ ಮನೆ ಕಟ್ತಾರೆ, ಒಬ್ಬೊಬ್ಬರು ಮಾತಿನೊಳಗೆ ಮನೆ ಕಟ್ತಿರ್ತಾರೆ. ಹಾಗೆಲ್ಲ ಆಗಬಾರ್ದು. ಒಂದ್ಸಲ ಏನಾಗಿತ್ತು, ಒಂದು ಹಳೇ ಮುದುಕಿ ಭಾಳ ಬಡತನ, ಮನ್ಯಾಗ ಮುದುಕಿ ಇಬ್ರ. ಸುಮಾರು 4 ದಿವಸದಿಂದ ಅನ್ನ ಅಂದ್ರೆ ನೋಡೇ ಇಲ್ಲ ಅವರು. ಏನು ನೋಡಿಲ್ಲ? ಅನ್ನ ಅಂದ್ರೆ ನೋಡೇ ಇಲ್ಲ. ದೇವ್ರ ಮೇಲೆ ನನ್ನ ಮೇಲೆ ಭಾಳ ಕೃಪಾ ಮಾಡ್ಯಾನ. 3 ಟೈಮ್ 2 ಟೈಮ್ 3 ಟೈಮ್ ಊಟ ಕೊಟ್ಟಾನ, ಇರಾಕ ಮನೆ ಕೊಟ್ಟಾನ, ಎಲ್ಲ ಕೊಟ್ಟಿದ್ದಾನ. ಭಾಳ ಪುಣ್ಯ ಮಾಡಿದ ನನ್ನ ಮೇಲೆ. 4 ದಿವಸದಿಂದ ಅನ್ನದ ಅಗಳ ನೋಡಿಲ್ಲ ಅವರು. ಆ ಮುದುಕಿ ಏನು ಮಾಡ್ತಾಳ, ₹1 ಕಾಯಿನ್ ತೊಗೊಂಡು ಹೋಗಿ ಫೋನ್ ಹಚ್ತಾಳ. ಎಲ್ಲಿ ಫೋನ್ ಹಚ್ತಾಳಪ್ಪ ಅಂತ ಕೇಳಿದ್ರೆ FM ರೇಡಿಯೋಗೆ ಫೋನ್ ಹಚ್ತಾಳ. ಮಜಾ ನೋಡ್ರ ಹಂಗೈತಿ. ಏನು ಫೋನ್ ಹಚ್ತಾಳ ಅಂದ್ರೆ ಫೋನ್ ಹಚ್ಚಿರ್ಬೇಕು, ನೇರ ಪ್ರಸಾರ ಇರ್ತೈತಿ. ಆ ಮುದುಕಿ ಅಂತಾಳ, ಯಾರು ನೀವು ಅಂತ ಕೇಳ, ನನ್ನ ಹೆಸರು ಹಿಂಗೆ ಕಲ್ಲವಾಯಿ ಅಂತ ಐತಿ. ಯಾಕೆ ಹಚ್ಚಿದಿ, ಯಾವ ಹಾಡು ಬೇಕಾಗಿತ್ತು ನಿನಗೊಂತ ಹೇಳ್ತಾರ. ನಾ ಯಾಕೆ ಹಾಡು ಕೇಳಿವ ಮಾರ, ನನ್ನ ಹಾಡ ನಮಗೆ ಬಾರ್ದಾಗೈತಿ, ನಾ ಹಾಡಿಗೋಸ್ಕರವಾಗಿ ಹಚ್ಚಿಲ್ಲ. ಆಕಾಶವಾಣಿ ಐತಿ ನಿಮ್ಮದು ವಾಣಿ ಯಾವ್ದೈತಿ? ಆಕಾಶವಾಣಿ ಅಂದ್ರೆ ನಿಮ್ಮದು ಮಾತಲ್ಲಿ ಬರ್ತಾವ, ಆಕಾಶದಾಗೆ ಬರ್ತಾವಲ್ಲೋ. ಆಕಾಶವಾಣಿ ಐತಿ. ಪರಮಾತ್ಮ ಎಲ್ಲರ ಆಕಾಶದಾಗ ಇರಬೇಕು. ಹಿಂಗೆ ಮುದುಕ ಇಬ್ಬರು 4 ದಿವಸದಿಂದ ಉಪವಾಸ ಅದಾರ. ಮತ್ತು ನೀವು FM ಹೇಳಲ್ಲ, ಪರಮಾತ್ಮಗೆ ಕೇಳಿಸ್ಬೋದು ಅಂತೇಳಿ ಆಕಿ ಫೋನ್ ಹಚ್ಚಿ ಹೇಳ್ತಾರ. ಅವ ಹೆಂಗಿರ್ತಾನಪ್ಪ ಅಂದ್ರೆ, ಅವ ಫೋನ್ ಎತ್ತದ ಪಕ್ಕ ನಾಸ್ತಿಕ್ ಇರ್ತಾನ. ದೇವ್ರ ಮೇಲೆ ಸ್ವಲ್ಪ ಕೂಡ ಭಯ ಇರೋದಿಲ್ಲ, ಭಕ್ತಿ ಇರೋದಿಲ್ಲ, ದೇವ್ರನ್ನ ಒಟ್ಟ ನಂಬೋದೇ ಇಲ್ಲ ಅಂತ ಮನುಷ್ಯ ಇರ್ತಾನ. ಅದಕ್ಕೆ ಅವ ಮಾತಾಡ್ಕೊತು, ಆ ತಾಯಿ ನಾ ಹೇಳ್ತೀನಿ ನೀ ಇಡು ಫೋನ್ ಅಂತ ಹೇಳ್ತಾನ. ಅಲ್ಲಿ ಕೆಲಸ ಮಾಡೋನಿಗೆ ಕರಿತಾನ. ನಿನಗೆ ಯಾವ್ಯಾವ ಕಣ್ಣಿಗೆ ಕಾಣ್ತಾವಲ್ಲ ತಿನ್ನೋ ಪದಾರ್ಥಗಳನ್ನ ಎಲ್ಲ ತೊಗೊಂಡು ಹೋಗಿ ಮುದುಕಿ ಮನೆಗೆ ಕೊಡು. ಮುದುಕಿ ಮನೆಗೆ ಕೊಟ್ಟು ಏನು ಮಾಡಪ್ಪ ಅಂತ ಕೇಳಿದ್ರೆ, ಇದನ್ನ ಯಾರು ತಂದರು ಅಂತ ಕೇಳಿದ್ರಂದ್ರೆ, ಇದನ್ನು ದೆವ್ ತಂದ ಅಂತ ಹೇಳಿದ್ರು. ದೆವ್ ಕೊಟ್ಟು ಕಳಿಸ್ಯಾನ. ಇದು ದೇವ್ರು ಕೊಟ್ಟು ಕಳಿಸಿಲ್ಲ, ನೀರೇ ದೇವ್ರಿಗೆ ಹೇಳಿದ ಖರೆ. ದೆವ್ ಕೊಟ್ಟು ಕಳಿಸ್ಯದ ಅಂತ ಹೇಳು ಅಂತೇಳಿ FM TV ಒಳಗೆ ಮಾತಾಡ್ದವ ಆಕಿಗೆ ಹೇಳ್ತಾನೆ. ಹೇಳಿದ ಬಳಿಕ ಅವ ಏನು ಮಾಡ್ತಾನೆ, ಎಲ್ಲ ಸಾಮಾನು ತೊಗೊಂಡು ಆ ಮುದುಕಿ ಮನೆಗೆ ಹೋಗಿ ಬಾಕಲ್ದಾಗ ಎಲ್ಲ ತೊಗೊಂಡು ನಿಂತಿರ್ತಾನೆ. ಮುದುಕಿ ಭಾಳ ಸಂತೋಷ ಆಕೈತಿ, ಭಾಳ ಅಂದ್ರೆ ಭಾಳ ಸಂತೋಷ ಆಕೈತಿ. ಅನ್ನನೇ ನೋಡಿರ್ಲಿಲ್ಲ 4 ದಿವಸದಿಂದ. ಎಲ್ಲ ಸಾಮಾನು ಒಳಗೆ ತೊಗೊಂಡು ಹೋಗ್ತಾಳ, ಎಲ್ಲ ತೊಗೊಂಡು ಹೋಗ್ತಾಳ. ಹೋದ ಬಳಿಕ ಇವ ಕೇಳ್ತಾನೆ, ಇದನ್ನು ಯಾರು ಕೊಟ್ಟು ಕಳಿಸ್ಯಾರ ಅಂತ ಕೇಳಂಗಿಲ್ಲ ನಾ ಅಂತ ಕೇಳ್ತಾನೆ. ಅದರ ಅವಶ್ಯಕತೆ ನನಗಿಲ್ಲ. ಯಾಕೆ ಅಂತ ಕೇಳ್ತಾನ. ಯಾಕೆ ಅಂತ ಕೇಳ್ದಂದ್ರೆ, ಪರಮಾತ್ಮನ ಆಜ್ಞೆ ಆತು ಅಂದ್ರೆ, ಪರಮಾತ್ಮನ ಆಜ್ಞೆ ಆತು ಅಂದ್ರೆ ಮನುಷ್ಯರೆಲ್ಲ ದೆವ್ಗಳು ಕೂಡ ಕೆಲಸ ಮಾಡ್ತಾವ. ಪರಮಾತ್ಮನ ಆಜ್ಞೆ ಆತು ಅಂದ್ರೆ ಮನುಷ್ಯರ ದೂರ ಉಳಿತು, ದೆವ್ಗಳು ಕೆಲಸ ಮಾಡಾಕಬೇಕು ಅಂತ ನಾವು ತಿಳ್ಕೊಂಡ. ನನಗೇನು ಕಳ್ಸಲ್ಲ, ನಾವು ದೆವ್ವ ಅದನ, ಯಾಕಂದ್ರೆ ದೆವ್ ಕೊಟ್ಟು ಕಳ್ಸ್ಯಾನ ಅಂತ ಹೇಳೋದು ಹೇಗೆ ಕಳ್ಸಿದ್ದ ನಾವು. ಮನುಷ್ಯರ ದೂರ ಉಳಿತು, ದೆವ್ಗಳು ಸುದ್ದಿ ಏನು ಮಾಡ್ತಾವ, ಕೆಲಸ ಮಾಡ್ತಾವ ಪರಮಾತ್ಮನ ಆಜ್ಞೆ ಬತ್ತು ಅಂದ್ರೆ ಅಂತ ಹೇಳಿದ್ರಂತ. ಹೀಗಾಗಿ ಲಿಂಗ ಶರೀರ ಅಂದ್ರೆ ಏನು ಅಂತ ಕೇಳಿದ್ರೆ, ಆ ಪರಮಾತ್ಮನನ್ನ ತಿಳಿದುಕೊಳ್ಳುವುದಕ್ಕೆ ಒಂದು ಸಾಧನ. ಇದು ಸಾಧನದಿಂದನೇ ಸಾಧ್ಯ ಸಿದ್ಧಿಸುತ್ತದೆ. ಹೌದಲ್ಲೋ? ಕೈಯಾಗಿಟ್ಟು ನಾವು ಇಷ್ಟಲಿಂಗವನ್ನು ಪೂಜೆ ಮಾಡ್ತಿರ್ತೀವಿ. ಅದು ಎದಕ್ಕಪ್ಪ ಅಂತ ಕೇಳಿದ್ರೆ, ಮನಸ್ಸಿನ ಏಕಾಗ್ರತೆಗೋಸ್ಕರವಾಗಿ. ಎದ್ರಿಗೋಸ್ಕರವಾಗಿ? ಅದು ಮನಸ್ಸಿನ ಏಕಾಗ್ರತೆಗೋಸ್ಕರವಾಗಿ. ಯಾಕಪ್ಪ ಅಂದ್ರೆ ಮಲದೋಷ, ವಿಕ್ಷೇಪ ದೋಷ ಇವೆರಡೂ ಕರ್ಮ ಉಪಾಸನೆಗಳಿಂದ ನಿವೃತ್ತಿ ಆಕ್ಕವ. ಮುಂದೆ ಜ್ಞಾನಕ್ಕೆ ಅಜ್ಞಾನ ಹೋಗ್ಬೇಕಾಗಿತ್ತಂದ್ರೆ ಜ್ಞಾನಾದೇವತೋ ಕೈವಲ್ಯಮ್ಮ. ಮಲದೋಷ ವಿಕ್ಷೇಪ ದೋಷ ಎರಡೂ ಹೋದು ಅಂದ್ರೆ ನೀನು ಪಕ್ಕ ಏನು ಹಾಕ್ಯಪ್ಪ ಅಂದ್ರೆ ಜ್ಞಾನಕ್ಕೆ ಅಧಿಕಾರಿ ಹಾಕಿ ಅನ್ನೋ ಉದ್ದೇಶದಿಂದ ಆ ಲಿಂಗವೇ ಪರಮಾತ್ಮ ಅಲ್ಲ, ಅದಕ್ಕಿಂತಲೂ ಮುಂದೊಂದು ಐತಿ. ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟಿರ್ತಾರೆ. ಹಾಗೆ ಸೂಕ್ಷ್ಮ ಶರೀರವೇ
ಬ್ರಹ್ಮಜ್ಞಾನ ಮಾಡಿಕೊಳ್ಳುವಲ್ಲಿ ಸಾಧನವಾಗಿದೆ ಅಂತೇಳಿ ಯಾವುದ್ರ ಮ್ಯಾಗ ಹೇಳ್ತೀರಿ ಅಂತ ಕೇಳಿದ್ರೆ, ಸೂಕ್ಷ್ಮ ಶರೀರ ಅಂದ್ರೆ ಏನು? ಸೂಕ್ಷ್ಮ ಶರೀರ ಅಂದ್ರೆ ಏನು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು ಮತ್ತು ಬುದ್ಧಿ, ಇವೆಲ್ಲ ಕೂಡಿದ್ದಕ್ಕೆ ಏನಂತಾರೆ? ಸೂಕ್ಷ್ಮ ಶರೀರ ಅಂತ ಅಂತಾರೆ. ಹೌದಾ? ಇದು ಸಾಧನೆ ಹ್ಯಾಂಗ ಅನ್ನೋದು ನೋಡ್ಕೊಳ್ಳಿ. ಶ್ರೀ ಗುರು ವಚನ ಉಪದೇಶವನ್ನಾಲಿಸಿದಾಗಲೇ ಅಹುದು ನರರಿಗೆ ಮುಕುತಿ ನಿಜಗುಂಡ್ರಂದ್ರ ಅಂದ್ರು ಇಲ್ಲೋ? ಅಂದ್ರು. ಈಗ ಗುರುಗಳು ತತ್ವಮಸಿ ಮಹಾವಾಕ್ಯವನ್ನ ಉಪದೇಶ ಮಾಡಿದ್ರ ಅದು ಎದರಿಂದ ಕೇಳಿಸ್ಕೊಂಡು? ಎದರಿಂದ ಕೇಳಿಸ್ಕೊಂಡು? ಕಿವಿಯಿಂದ ಕೇಳಿಸ್ಕೊಂಡು, ಶ್ರೋತ್ರದಿಂದ ಕೇಳಿಸ್ಕೊಂಡು. ಈ ಶ್ರೋತ್ರ ಅನ್ನೋದು ಸ್ಥೂಲ ಶರೀರ ಏನು ಸೂಕ್ಷ್ಮ ಶರೀರ? ಏನೈತಿದು? ಕಿವಿ ಅನ್ನೋದು ಜ್ಞಾನೇಂದ್ರ ಕರ್ಮೇಂದ್ರ? ಜ್ಞಾನೇಂದ್ರ. ಮತ್ತೆ ಇದು ಸೂಕ್ಷ್ಮ ಶರೀರ ಸ್ಥೂಲ ಶರೀರ? ಸೂಕ್ಷ್ಮ ಶರೀರ. ಇದು ಒಂದು. ಇನ್ನೊಂದು ಹೇಳ್ತೀನಿ ಕೇಳಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು. ಹೌದಾ? ಮನಸ್ಸು 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 ಅಂದ್ರೆ ಬ್ರಹ್ಮಜ್ಞಾನ ಎಲ್ಲ ಹಾಕೈತಿ, ಅಂತಃಕರಣದಲ್ಲಿ ಹಾಕೈತಿ. ಅಂತಃಕರಣ ಅನ್ನೋದು ಸೂಕ್ಷ್ಮ ಶರೀರ ಸ್ಥೂಲ ಶರೀರ? ಸೂಕ್ಷ್ಮ ಶರೀರ. ತತ್ವ ಸಂಜಾಯತೆ ಜ್ಞಾನಂ. ಹಿಂಗ ಈ ಸೂಕ್ಷ್ಮ ಶರೀರವು ಆ ಪರಮಾತ್ಮನ ತಿಳಿದುಕೊಳ್ಳುವಲ್ಲಿ ಸಾಧನವಾಗಿದೆ, ಕಿವಿ ಮೂಲಕವಾಗಿ ಮತ್ತು ಅಂತಃಕರಣ ಮೂಲಕವಾಗಿ. ಹೀಗಾಗಿ ಈ ಸೂಕ್ಷ್ಮ ಶರೀರಕ್ಕೆ ಏನಂದ್ರೆ ಅವರು ಲಿಂಗ ದೇಹ ಅಂತ ಕರ್ಕೊಂಬ. ತಿಳಿಯಾಕ ಸಾಧನ ಆಗೈತಿ. ಪರ್ವತದಲ್ಲಿರ್ತಕ್ಕಂಥ ಬೆಂಕಿಯನ್ನು ತಿಳಿಯಾಕ ಏನು ಸಾಧನ ಆಗೈತಿ? ಹೊಗೆ ಸಾಧನ ಆಗೈತಿ. ಹಾಗೆ ನಿರಾಕಾರ ಬ್ರಹ್ಮನನ್ನ ತಿಳಿದುಕೊಳ್ಳುವುದಕ್ಕೆ ಸಾಧನವಾದಾಗೈತಿ ಸೂಕ್ಷ್ಮ ಶರೀರ ಆಗೈತಿ. ಹೀಗಾಗಿ ಈ ಸೂಕ್ಷ್ಮ ಶರೀರಕ್ಕೆ ಏನಂತ ಕರೀತಾರಂದ್ರೆ ಲಿಂಗ ದೇಹ ಅಂತ ಕರೀತಾರೆ. ಲಿಂಗ ದೇಹ ಅವ್ರ ತಿನಿಕೆ ಧರ್ಮ, ಪುಣ್ಯ ಪಾಪಕ ಕರ್ತಾಪನ, ಅವ್ರ ತಿನಿಕೆ ಫಲ ಸುಖ ದುಃಖನಕ ಭೋಕ್ತಾಪನ. ಪಾಪ ಪುಣ್ಯ ಇವು ಎಲ್ಲಿ ಇರ್ತಾವ್ರಿ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರದಲ್ಲಿನೇ ಇರ್ತಾವ, ಸ್ಥೂಲ ಶರೀರದಲ್ಲಿ ಇರಂಗಿಲ್ಲ. ಸೂಕ್ಷ್ಮ ಶರೀರದ ಜೊತೆನೆ ಗಮನ ಮಾಡ್ತಾವ, ಸೂಕ್ಷ್ಮ ಶರೀರದ ಜೊತೆ ಆಗಮನ ಮಾಡ್ತಾವ, ಗಮನ ಆಗಮನ. ಹೀಗಾಗಿ ಈ ಅವುಗಳ ಸೂಕ್ಷ್ಮ ಧರ್ಮದ ದೇಹದ ಧರ್ಮಗಳಾಗಲ್ಪಟ್ಟಂಥ ಪುಣ್ಯ ಪಾಪಗಳ ಕರ್ತಾಪನ ಮಾಡೋರು ಯಾರು? ಸೂಕ್ಷ್ಮ ಶರೀರ. ಉಣ್ಣೋದು ಸೂಕ್ಷ್ಮ ಶರೀರ, ಮಾಡೋದು ಸೂಕ್ಷ್ಮ ಶರೀರ. ಇದು ಕೇವಲ ಸಾಧನೆ ಅಷ್ಟೇ. ಹೊಲ್ದಾಗ ನಾವು ಕೆಲಸ ಮಾಡ್ತೀವಿ, ನಟ್ ಕಡಿತೀವಿ ಅಂತ ತಿಳ್ಕೊರಿ. ನಟ್ ಕಡಿದು ಅಂದ್ರೆ ಗೊತ್ತಲ್ಲ, ಕರಿಕಿ ಹರಡೋರು ನಟ್ ಕಡಿದು ಅಂತಂತೀರಿ. ನಟ್ಟ ಎದರಿಂದ ಕಡಿತಿರ್ತೀರಿ? ಬಾಯಿ ಗುದ್ಲಿಲೆ ನಟ್ ಕಡಿತಿರ್ತೀರಿ. ನಟ್ ಕಡಿಯೋದು ಗುದ್ಲಿನೋ ನೀವನು? ಕಡಿಯೋದು ನಾವ. ಕಡಿಯಾಕ ಸಾಧನೆ ಯಾವ್ದಾಗೈತಿ? ಗೋದ್ಲಿ ಆಗೈತಿ. ಗುದ್ಲಿನೇ ಕಡಿತಿತ್ತಪ್ಪ ಅಂದ್ರೆ ಅದು ಒಂದ ಹೋಗಿ ಕಡ್ದು ಬರ್ಬೇಕು ನೋಡೋದು. ಕಡ್ದು ಬರ್ತೈತಿ? ಬರಂಗಿಲ್ಲ. ಹಂಗ ಸ್ಥೂಲ ಶರೀರ ಅನ್ನೋದು ಗೋದ್ಲಿ. ಸ್ಥೂಲ ಶರೀರ ಅಂದ್ರೇನು? ಗೋದ್ಲಿ. ಇದನ್ನ ಕಡಿಮೆ ಯಾರು? ಸೂಕ್ಷ್ಮ ಶರೀರ. ಗೊತ್ತಾಗ್ತಿಲ್ಲ? ಹಂಗ ಪುಣ್ಯ ಪಾಪಗಳು ಮಾಡೋದು ಯಾವುದು? ಸೂಕ್ಷ್ಮ ಶರೀರ. ಅವು ಪುಣ್ಯ ಪಾಪಗಳು ಇರ್ತಾವೆ ಅಲ್ಲಿ ಸೂಕ್ಷ್ಮ ಶರೀರ ಒಳಗ. ಅದ್ರ ಅನುಭವ ಮಾಡ್ತಾರೆ ಯಾರು? ಸ್ಥೂಲ ಶರೀರದ ಮುಖಾಂತರವಾಗಿ ಅನುಭವನ್ನ ಮಾಡ್ತಾನೆ. ಗೊತ್ತಾಗ್ತಲ್ಲ ಸಾಧನ ಅಂದ್ರೆ ಏನು? ಅವ್ರ ಈಸಲೋಕ ಪರಲೋಕ ವಿಷಯ ಗಮನಾಗಮನ. ಪುಣ್ಯ ಪಾಪದ ಅನುಸಾರವಾಗಿ ಸ್ವರ್ಗಲೋಕ, ವೈಕುಂಠ ಲೋಕ, ಭೂಲೋಕ ಮುಂತಾದ ಲೋಕಗಳಿಗೆ ಹೋಗೋದಾಗಲಿ, ಅಲ್ಲಿರ್ತಕ್ಕ ಕ್ಷೀಣೆ ಪುಣ್ಯ ಮರ್ತುಲೋಕ ವಿಶಂತಿ, ಅಲ್ಲಿ ಪುಣ್ಯವೆಲ್ಲ ತೀರಿದ ನಂತರ ಅಥವಾ ನರಕ ಲೋಕದ ಪಾಪಗಳೆಲ್ಲ ತಿರುಗಿದ ನಂತರ ಅವ ಎಲ್ಲಿ ಬರ್ತಾನೆ? ಮತ್ತೆ ವಾಪಸ್ ಭೂಮಿಗೆ ಬರ್ತಾನೆ ಅಂದ್ರೆ ಮಂಚೆ ಆಗೇ ಬರ್ತಾನೆ ಅಂತ ಏನೇನಿಲ್ಲ. 84 ಲಕ್ಷ ಜೀವರಾಶಿ ಒಳಗೆ ಯಾವ್ದಾಗಿ ಹುಟ್ಟು ಬರ್ತಾನೋ ಗೊತ್ತಿಲ್ಲ. ಹೋಗೋದು ಅಲ್ಲಿನೂ ಮುಗಿಸ್ಕೊಳ್ಳೋದು, ಬಂದು ಇಲ್ಲಿ ಉಣ್ಣೋದು. ಅವ್ರ ವೈರಾಗ್ಯ ಸಮಾಧಿ ಸಾತ್ವಿಕ ವೃತ್ತಿಯ, ಅವರ ರಾಗದ್ವೇಷಾಧಿಕ ರಾಜಸ ವೃತ್ತಿಯ, ಅವ್ರ ನಿದ್ರಾ ಆಲಸ್ಯ ಪ್ರಮಾದಾದಿ ತಾಮಸ ವೃತ್ತಿಯ. ಅಂದ್ರೆ ಒಳ್ಳೆಯ ಗುಣಗಳು, ಸಾತ್ವಿಕ ಗುಣಗಳು, ದಾನ ಧರ್ಮ ಪರೋಪಕಾರ ಪೂಜೆ ಪುನಸ್ಕಾರ, ಗುರು ಹಿರಿಯರಲ್ಲಿ ಭಕ್ತಿ ಭಯ, ಇವೆಲ್ಲ ಸಾತ್ವಿಕ ವೃತ್ತಿಗಳು. ಇವೆಲ್ಲ
ಆ ಹುಡುಗ ನಮ್ಮ ಮನಸ್ಸಿಗೆ ಆ ಹುಡುಗ ಮಾಡೋದು ತಪ್ಪ ಅಂತ ನಮ್ಮ ಮನಸ್ಸಿಲ್ಲ ಅಂದ್ರೆ ಆ ಮಾಡೋ ಎಲ್ಲ ಕೆಲಸಗಳು ಕಾತಿದ್ರು. ಅವು ಮಾಡೋ ಕೆಲಸಗಳು ತಪ್ಪು ಅನ್ಸಕತ್ತಿದ್ವು ಅಂದ್ರೆ ಅವೆಲ್ಲ ರಾಜಸ ವೃತ್ತಿ. ತಾಮಸ ವೃತ್ತಿಗಳು ಅಂದ್ರೆ ಮಾಡಬೇಕಾದದ್ದು ಪೋಸ್ಟ್ಪೋನ್ ಮುಂದೆ ಹಾಕೋತ ಹೋಗೋದು, ಪ್ರಮಾದ ಅಂತ ಕರಿತಿರ್ಬೇಕು. ಪ್ರಮಾದ ಅಂದ್ರೆ ಅವಶ್ಯ ಕರ್ಣೆ ಯೋಗ್ಯ ಕಾರ್ಯಕ ಜೋ ವಿಸ್ಮೃತಿ. ಸೊ ಪ್ರಮಾದಕ್ಕೆ ನಾವು ಮಾಡಬೇಕಾದದ್ದು ಕೆಲಸವನ್ನ ಮರೆತು, ಸ್ಮೃತಿ ಅಂದ್ರೆ ನೆನಪಿಸಿಕೊಂಡು, ವಿಸ್ಮೃತಿ ಅಂದ್ರೆ ಮರೆತು. ಅವಶ್ಯ ಕರ್ಣೆ ಯೋಗ್ಯ ಕಾರ್ಯಕ ಜೋ ವಿಸ್ಮೃತಿ. ಸೊ ಪ್ರಮಾದಕ್ಕೆ ನಾವು ಮಾಡಬೇಕಾದದ್ದು ಕೆಲಸ ಏನು? ತೊಳಗುವುದೇ ಮಾಡ್ಕೋದಾವುದು ಭವಹರಣ. ಅಗದಿ ತಾಬಡು ತೋಬಡು ನಾವು ಮಾಡ್ಕೋಬೇಕಾದದ್ದು ಕೆಲಸ ಯಾವುದು? ಈ ಜನ್ಮ ಮರಣ ರೂಪ ಭವವನ್ನ ದಾಟೋದು. ಅದನ್ನ ಬಿಟ್ಟು ನಾವೇನು ಮಾಡಾಕತ್ತೀವಿ? ಪರಮಾತ್ಮಗೆ ಮಾತು ಕೊಟ್ಟು ಬಂದಿದ್ದೀವಿ. ತಾಯಿ ಗರ್ಭದೊಳಗಿದ್ದಾಗ ನಿನ್ನನ್ನು ಭಜಿಸಿ, ನಿನ್ನನ್ನು ಕೊಂಡಾಡಿ, ನಿನ್ನನ್ನೇ ತಿಳ್ಕೊಂಡು, ಮಾಯಿಯನ್ನು ಕಳ್ಕೊಂಡು ಭವಬಂಧನವನ್ನು ಗೆಲ್ತೀನಿ ಅಂತ ಬಂದಿದ್ದೀವಿ. ಹೊರಗೆ ಬಂದ, ತೊಟ್ಲಾಗ ಹಾಕಿದ್ರು, ಹೆಸರಿಟ್ಟ, ಬಂದು ನಿಮ್ಮ ಮಾಮ ಒದೆಯವನಿಗೆ ಬಂದು ಅದು ಹೊಲ್ಸೋದು ಮುಗಿತಾ ಇದೆ. ಒದೆಯೋದು ಹೊಲ್ಸ್ಕೊಳ್ಳೋದು ನಾವು ಮಾಡಾಕ ಬಂದದ್ದು ಒಂದು, ಮಾಡಾಕತ್ತದ್ದು ಮತ್ತೊಂದು. ಇದಕ್ಕೆ ಪ್ರಮಾದ ಅಂತ ಕರೀತಾರೆ. ಭವಹರಣವನ್ನು ಮಾಡ್ಕೊಳಕ್ಕೆ ಬಂದಿದ್ದೀವಿ. ಪರಮಾತ್ಮಂದು ಅದೇ ಸಂಕಲ್ಪ ಐತಿ, ಹ್ಯಾಂಗಾರೆ ಮಾಡಿ ಜೀವ ಜನ್ಮ ಮಣ್ಣೂಪ ಸಂಸಾರವನ್ನು ದಾಟಿ ನನ್ನ ಜೊತೆ ಬಂದು ಕೂಡ್ಕೊಳ್ಳಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ. ಸಮುದ್ರದಿಂದ ಆವಿಯಾಗಿ, ಮೋಡಗಳಾಗಿ, ಮೇಘವಾಗಿ, ಮಳೆಯಾಗಿ ಮ್ಯಾಳಗಿ ಮೇಲೆ ಬಿದ್ದು, ಹಾದಿ ಮ್ಯಾಗ ಬಿದ್ದು, ಗಟಾರ್ ಕೂಡ್ಕೊಂಡು, ಹಳ್ಳ ಕೂಡ್ಕೊಂಡು, ಕೆರೆ ಕೂಡ್ಕೊಂಡು, ಹೊಳಿ ಕೂಡ್ಕೊಂಡು ಮತ್ತೆಲ್ಲಿ ಹೋಗ್ತೈತಿ? ಸಮುದ್ರಕ್ಕೆ ಸೇರ್ತೈತಿ. ಅವುಗಳಲ್ಲಿ ಆ ಭಾವನೆ ಐತಿ, ನಾ ಎಲ್ಲಿಂದ ಬಂದೀನಿ, ಅಲ್ಲಿಗೆ ಹೋಗ್ಬೇಕು ಅನ್ನೋದು. ದನಗಳು ಹೊಡೆದು ಹಚ್ಚಿರಿ ನೀವು, ಅವೆಲ್ಲ ಮೈದು ಮತ್ತೆ ಮನೆಗೆ ಬರ್ತಾವೆ. ಆದ್ರೆ ಈ ಮನುಷ್ಯ ಯಾಕೆ ದಾರಿ ತಪ್ಪಕತ್ತನ ಗೊತ್ತಾಗಲಾಗೈತಿ. ಪಶು ಪಕ್ಷಿಗಳಿಗೆ ಎಂಥ ಜ್ಞಾನ ಐತಿ ನೋಡಲ್ಲ. ಮುಂಜಾನೆ ಹೊಡೆದು ಹಚ್ಚಿದ್ರೆ ಸಂತಾನ ಸಾಯಂಕಾಲ ತನಕ ತಿಳ್ಕೊಂಡು ಮತ್ತೆ ಹೊಳ್ಳಿ ಮನೆಗೆ ಬರ್ತಾವೆ. ಸಮುದ್ರದಿಂದ ಬಂದು ನಾ ತಿಳ್ಕೊಂಡು ಹೊಳಿ ಎಲ್ಲೆಲ್ಲೋ ಬಿದ್ದು ಯಾವುದ್ಯಾವ್ದಾರ ಚರಂಡಿ ಸಹಾಯ ಮಾಡ್ಕೊಂಡು, ಗಟಾರ್ ಸಹಾಯ ಮಾಡ್ಕೊಂಡು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಡ್ರೈನೇಜ್ಗೆ ಹೋಗಿ ಹೊಳಿಗೆ ಹೋಗಿ ಮತ್ತೆ ಹೋಗಿ ಸಮುದ್ರವೇ ಕೂಡ್ತಾವೆ. ಅದನ್ನು ಹೋಗಿ ಕೂಡ್ತೈತಿ. ಇವನಿಗೆ ಯಾಕೆ ಏನಾಗ್ಯದ? ಒಬ್ಬ 2 ಹದ್ದಿನ ಮರಿಗಳನ್ನು ಸಾಕಿದ್ದ. ಹದ್ದಿನ ಮರಿಗಳನ್ನು ಸಾಕಿದ್ದ. ಅವು ರಾಜನಿಗೆ ಕೊಟ್ಟ. ರಾಜ ಏನು ಮಾಡ್ದ? ಇವುಗಳ ಯೋಗಕ್ಷೇಮಗಳನ್ನ, ಇವುಗಳಿಗೆ ಹಾರೋದನ್ನ ಎಲ್ಲ ಕಲಿಸುವ ಅಂತ ತಿಳ್ಕೊಂಡು ರಾಜ ಏನು ಮಾಡ್ದ? ಒಬ್ಬನಿಗೆ ಸೈನಿಕನಿಗೆ ಕೊಟ್ಟ, ಒಬ್ಬ ರೈತನಿಗೆ ಕೊಟ್ಟ. ಒಂದು 2-3 ವರ್ಷ ಆದ ನಂತರ ಅವುಗಳು ನೋಡ್ಕೊಂಡ್ ಬರಬೇಕು ಅಂತ ರಾಜ ಹೋದ. ದೊಡ್ಡವಾಗಿದ್ದು, ಭಾಳ ದೊಡ್ಡವಾಗಿದ್ದು ದೊಡ್ಡವಾದ ಬಳಿಕ ಇವು ಹಾರಿಸಿ ತೋರಿಸು, ಯಾವುದೇ ಹ್ಯಾಂಗೆ ಹಾರ್ತದ ನೋಡುನು ಅಂತೇಳಿ ರಾಜ ಅಂದ ಬಳಕ 2ಕ್ಕೂ ಹಾರಿಸದ. ಒಂದಂತರೂ ಕಾಣದೇ ಇರುವಂತಷ್ಟು ಎತ್ತರಕ್ಕೆ ಹೋತು, ಒಂದು ಕಾಣದೇ ಇರುವಷ್ಟು ಎತ್ತರಕ್ಕೆ ಹೋತು. ಇನ್ನೊಂದು ಹಾರ್ತ ಅನ್ನೋದ್ರಾಗ ಅವು ಎಲ್ಲಿ ಕುಂಡಿರ್ತಿಲ್ಲ, ದಿನ ಬಂದು ಅಲ್ಲೇ ಕುಂಟಾಕ. ಮತ್ತೊಂದ್ಸಲ ಹಾರಿಸಿ ನೋಡ್ದ, ಮತ್ತದು ಒಂದು ಎಲ್ಲಿ ಎಷ್ಟು ದೂರ ಹೋಗ್ಬೇಕು ಅಷ್ಟು ದೂರ ಹೋಗ್ತು. ಅದು ಮತ್ತದು ಎಲ್ಲಿ ಬರ್ಬೇಕು ಅಲ್ಲೇ ಬಂದು ಕೂತು ಬಿಡ್ತು. ಒಂದು ಕುಂಡ್ರೋದು ಒಂದು ಹಾರೋದು, ಒಂದು ಕುಂಡ್ರೋದು ಒಂದು ಹಾರೋದು ಮಾಡಕತ್ತು. ಇದು ಯಾಕೆ ಹಿಂಗೆ ಅಂತೇಳಿ ಆ ಸಾಕದವನಿಗೆ ಕೇಳ್ದ, ಏನಪ್ಪ ಒಟ್ಟ ಅದು ಅಲ್ಲೇ ಕುಂಡಿರ್ತೈತಿ, ಹಾರ್ತೈತಿ, ಪಟ್ನೆ ಬಂದು ಅಲ್ಲೇ ಕುಂಡಿರ್ತೈತಿ ಅನ್ನೋ. ರಾಜ ಘೋಷಣೆ ಮಾಡ್ದ, ಈ ಕುಂತುಕೊಳ್ಳುವಂಥ ಪಕ್ಷಿಯನ್ನ ಯಾರು ಎತ್ತರಕ್ಕೆ ಹಾರಿಸ್ತಾರ ಅವರಿಗೆ ನಾನು ಕಾಣಿಕೆ ಬಹುಮಾನವನ್ನಾಗಿ ಕೊಡ್ತೀನಿ ಅನ್ನೋ. ಬಹಳಷ್ಟು ಜನ ಬಂದು ಹೋದ್ರು, ಅದಕ್ಕೇನು ಮ್ಯಾಲೆ ಹಾರ್ಸಕ್ಕಾಗಲಿಲ್ಲ. ಒಬ್ಬ ಸಾಧಾರಣ ಕೂಲಿ ಕಾರ್ಮಿಕ ರೈತ, ಹೊಲದಲ್ಲಿ ಕೆಲಸಕ್ಕೆ ಹೋಗುವಂಥ ರೈತ ಬಂದ, ನಾನು ಇದಕ್ಕೆ ಹಾರಿಸಿ ತೋರಿಸ್ತೀನಿ. ಯಾವಾಗ? ನಾಳೆಗೆ ಅಲ್ಲ. ನಾಳೆಗೆ ಬರ್ತೀವತ್ತೆ. ಎಲ್ಲ ರಾಜ ಬತ್ತು, ಸೈನಿಕರು ಬತ್ತು, ಅವ ಪಕ್ಷಿ ಸಾಕದವ ಬತ್ತು, ನಾಳೆಗೆ ಬರ್ಬೇಕಂತ ಎಲ್ಲರೂ ಹೋದರು. ಇವ ಬೆಳಿಗ್ಗೆ ಬಂದು ರಾಜನ ಮುಂದೆ 2 ಪಕ್ಷಿ ತೊಗೊಂಡು ಹಾರಿಸ್ದ. ಇದು ಬಂದು ಅದೇ ಟೊಂಗಿ ಮೇಲೆ ಏನು ಕುಂಡಿರ್ತಿತ್ತಲ್ಲ ಪಕ್ಷಿ, ಈ ಪಕ್ಷಿ ಏನು ಮಾಡ್ತು ಅಂದ್ರೆ ಮೊದಲು ಏನು ಹಾರ್ತಿತ್ತಲ್ಲ ಅದಕ್ಕಿಂತಲೂ ಎತ್ತರಕ್ಕಂದ್ರೆ ಅತಿ ಎತ್ತರಕ್ಕೆ ಹಾರ್ತು. ರಾಜಾಗ ಆಶ್ಚರ್ಯ ಆಯ್ತು. ಸಾಕದವನ ಮಾತು ಕೇಳಿಲ್ಲ, ನನ್ನ ಮಾತು ಕೇಳಿಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರ ಮಾತು ಕೇಳಿಲ್ಲ. ನಿನ್ನೆ ಬಂದಿದ್ದಿ, ಮಾತು ಕೊಟ್ಟಿದ್ದಿ, ಇವತ್ತು ಬಂದು ಅಷ್ಟು ಎತ್ತರಕ್ಕೆ ಹಾರಿಸಿದಿ, ಇದು ಹೆಂಗೆ ಸಾಧ್ಯ ಅಂತ ರಾಜ ಕೇಳ್ದ. ರಾಜಾಗ ಆ ರೈತ ಕೂಲಿ ಕಾರ್ಮಿಕ ಹೇಳ್ತಾನ, ಇದ್ರದ್ದು ಒಂದು ಚಟ ಐತಿ. ಇದ್ರದ್ದು ಏನು ಚಟ ಅಂದ್ರೆ ಈ ಟೊಂಗಿನ ಹ್ಯಾಂಗ ಬಿಟ್ಟು ಹೋಗ್ಲಿ
ಏನು ಚಟ ಐತಿ? ದಿನ ಯಾವ ಟೊಂಗಿ ಮ್ಯಾಗ ಕುಂಡಿರ್ತಿದಲ್ಲ ಆ ಟೊಂಗಿ ನಾ ಹ್ಯಾಂಗೆ ಬಿಟ್ಟು ಹೋಗಲಿ ಅನ್ನೋದು ಇದಕ್ಕೆ ಮೋಹ ಆಗಿತ್ತು. ಆ ಟೊಂಗಿ ಮ್ಯಾಲ ಅದಕ್ಕೆ ಚಟ ಬಿದ್ದಿತ್ತು. ನಾ ಏನು ಮಾಡ್ದ, ಅದ್ರದ್ದು ಯಾಕೆ ಇದು ಇಲ್ಲೇ ಬಂದು ಇದು ಯಾಕೆ ಎತ್ತರಕ್ಕೆ ಹಾರಲಾಗೈತಿ, ಅದರಷ್ಟದಷ್ಟು ಪುಷ್ಟ ಐತಿ, ಇದು ಯಾಕೆ ಎತ್ತರಕ್ಕೆ ಹಾರಲಾಗೈತಿ ಅಂತ ನಾನು ವಿಚಾರ ಮಾಡ್ದೆ. ಇದ್ರ ವೀಕ್ನೆಸ್ ಗೊತ್ತಾಗ್ತದೆ. ಇದ್ರದ್ದು ವೀಕ್ನೆಸ್ ಗೊತ್ತಾಗಿ ಯಾವ ಟೊಂಗಿ ಮ್ಯಾಗ ಬಂದು ಕುಂಡಿರ್ತಿತ್ತಲ್ಲ, ನಿನ್ನೆ ಆ ಟೊಂಗಿ ಕಡ್ದು ಬಿಡ್ತೀನಿ ರಾಜ. ಅದು ನನಗೆ ಕುಂಡ್ರಾಕ ಟೊಂಗಿನೇ ಇಲ್ಲ ತಿಳ್ಕೊಂಡು ಹಾರ್ತಾ ಹಾರ್ತಾ ಇಷ್ಟು ಎತ್ತರಕ್ಕೆ ಹಾರ್ತು. ಹಂಗೆ ನಾವು ಏನು ಹಿಡ್ಕೊಂಡು ಕೂತಿದ್ದೀವಿ ಅಂತೇಳಿ ಆ ಕಡೆ ಪಾರಮಾರ್ಥ ಕಡೆ ಹೋಗಲಾಗಿದ್ದೀವಿ, ಏನೋ ನನಗೆ ಗೊತ್ತಾಗಲಾಗ್ಯದ. ಪಶು ಪಕ್ಷಿಗಳು ನೀರು ಎಲ್ಲ ಪ್ರತಿಯೊಂದು ಮೂಲ ಸ್ವರೂಪಕ್ಕನ ಹೋಗ್ತಾವ. ಶರೀರ ಇದು ಪೃಥ್ವಿ ಕಾರ್ಯ ಐತಿ, ಶರೀರ ಪೃಥ್ವಿ ಕಾರ್ಯ ಐತೋ ಇಲ್ಲೋ, ಪಂಚಮಹಾಭೂತಗಳ ಕಾರ್ಯ ಐತಿ. ಮತ್ತು ಇದು ಎಲ್ಲಿ ಹೋಗಿ ಸೇರ್ತೈತಿ, ಮತ್ತು ಅಲ್ಲೇ ಹೋಗಿ ಸೇರ್ತೈತಿ. ಈ ಶರೀರ ಜಡ ಶರೀರಕ್ಕೆ ಬುದ್ಧಿ ಐತಿ. ಇದು ಪಂಚಮಹಾಭೂತಗಳಿಂದ ಬಂದದ. ಇದು ಮಣ್ಣಿನಲ್ಲರೇ ಲೀನ್ ಆಕೈತಿ, ಇಲ್ಲಾಂದ್ರೆ ಬೆಂಕಿ ಒಳಗರೆ ಲೀನ್ ಆಕೈತಿ. ಪಂಚಮಹಾಭೂತದ ಬೆಂಕಿ ಅಂದ್ರೆ ಭೂಮಿ ಅಂದ್ರು ಪಂಚಮಹಾಭೂತದ ಒಂದು ತತ್ವ ಅಲ್ಲೋ. ಮತ್ತು ಇಂಥ ಜಡ ಪದಾರ್ಥಗಳೆಲ್ಲ ನಾವು ಎಲ್ಲಿಂದ ಬಂದಿದ್ದೀವಪ್ಪ ಅನ್ನೋದು ಕರಿವೆ ಐತಿ. ನಾವು ಕೊನೆಯದಾಗಿ ಅಲ್ಲಿಗೆ ಹೋಗಿ ಸೇರ್ಬೇಕಪ್ಪ. ದನ ನಮ್ಮ ಮನೆಗೆ ಹೋಗ್ಬೇಕಪ್ಪ, ನೀರು ನಾವು ಸಮುದ್ರಕ್ಕೆ ಹೋಗ್ಬೇಕಪ್ಪ, ಶರೀರ ನಮ್ಮ ಮಣ್ಣಿಗರೆ ಬೆಂಕಿಗೆ ಹೋಗ್ಬೇಕಪ್ಪ. ಯಾಕಪ್ಪ ಮಣ್ಣ ಬೆಂಕಿ ಯಾಕನಾಗತ್ತಿನ? ಬ್ರಾಹ್ಮಣರು ಸುಡ್ತಾರೆ, ಜನವಾರ ಇದ್ದವರೆಲ್ಲ ಇದಕ್ಕೆ ಸುಡ್ತಾರೆ, ಲಿಂಗ ಕಟ್ಕೊಂಡವರೆಲ್ಲ ಇದಕ್ಕೆ ಹೋಗಿರ್ತಾರೆ. ಅದಕ್ಕೆ ಎರಡು ಕೂಡಿ ಹಾಳಾಗೈತಿ. ಮತ್ತು ಅವ್ರಿಗೆ ಸಿಟ್ಟು ಬರೋವಾಗ ಇಂಥ ಶರೀರ ಆಗಲಿ, ಪಶು ಪಕ್ಷಿಗಳಾಗಲಿ, ಗಿಡ ಮರಗಳಾಗಲಿ, ಇವು ಮೂಲ ಸ್ವರೂಪಕ್ಕನ್ನೇ ಹೋಗ್ತವ. ಮನುಷ್ಯ ಯಾಕಿದಾಗಲಾಗೈತಿ? ಇದು ಆಗದೇ ಇರೋದಕ್ಕೆ ಕಾರಣ ಪ್ರಮಾದ. ಇದಕ್ಕೆ ಏನಂತಾರೆ? ಪ್ರಮಾದ. ಮಾಡಬೇಕಾದದನ್ನು ಮಾಡೋದು ಬಿಟ್ಟು ಮಾಡಲಾರ್ದನ್ನು ಮಾಡ್ಕೊಂಡು ಕೂತಿದ್ದೀವಿ. ಅವಶ್ಯ ಕರ್ಣಿ ಯೋಗ್ಯ ಕಾರ್ಯಕ ಜೋ ವಿಸ್ಮೃತಿ ಸೊ ಪ್ರಮಾದತೀವಿ. ಇದಕ್ಕೆ ತಮೋಗುಣ ಅಂತಾರೆ. ಹೌದಾ? ದಾನ, ಧರ್ಮ, ಪರೋಪಕಾರ, ಪೂಜೆ, ಪುನಸ್ಕಾರ, ಗುರುರಲ್ಲಿ ಭಕ್ತಿ, ಸೇವೆ, ಮನೋಭಾವನೆ ಇತ್ತು ಅಂದರೆ ಇದೆಲ್ಲ ಸಾತ್ವಿಕ ವೃತ್ತಿಗಳು, ಸಾತ್ವಿಕ ವೃತ್ತಿಗಳು. ಒಳ್ಳೆ ಸಾತ್ವಿಕ ಮನುಷ್ಯ ರೀ ಅಮ್ಮ, ಒಳ್ಳೆ ಸಾತ್ವಿಕ ಮನುಷ್ಯ ಅಂತೀವಿ. ಇನ್ನು ದ್ವೇಷ, ಈರ್ಷ್ಯ, ಇವೆಲ್ಲ ಇಬ್ಬರು ಕೂಡಿ ತಪಸ್ಸಿ ಕೂತಿದ್ರು. ಇಬ್ಬರು ಕೂಡಿ ತಪಸ್ಸಿ ಕೂತಿದ್ರು. ಅವರಿಬ್ಬರಲ್ಲಿ ಈರ್ಷ್ಯ. ನಾ ಹೆಚ್ಚು ಪಡ್ಕೋಬೇಕು ಪರಮಾತ್ಮನಂತಕ, ನಾ ಹೆಚ್ಚು ಪಡ್ಬೇಕು. ನಾವು ಪ್ರತ್ಯಕ್ಷ ಹಾಕೊಂಡು ಬಿಡ್ತಾನೆ ಗೊತ್ತೇ ಇಲ್ಲ. ಇಬ್ಬರು ಅವ ಒಂದು ಗಿಡ ತಳಗ ಇವ ಒಂದು ಗಿಡ ತಳಗ ಇದು ಎದು ಕೂತರು, ತಪಸ್ಸಿಗೆ ಕುಂತರು. ಶಿವ ಒಂದಿನ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ, ತಮ್ಮ ನಿನಗೆ ಏನು ಬೇಕು ಅಂತ ಕೇಳ್ದ. ಮೊದಲು ನನ್ನ ಹಂತಕ್ಕೆ ಬಂದಿರೋ, ಏನೋ ಅವನ ಹಂತಕ್ಕೆ ಹೋಗಿ ಬಂದಿರೋ ಶಿವ ಕೇಳ್ತಾನೆ. ಅದನ್ನು ತೊಗೊಂಡು ಏನು ಮಾಡ್ಬೇಕಾಗ್ಯದು, ನಿನಗೆ ಏನು ಬೇಕು ಕೇಳು ಶಿವ ಅಂತಾನ. ಇಲ್ಲ, ಅವ ಏನು ಕೇಳ್ತಾನಲ್ಲ ಆದ್ರೆ ಡಬಲ್ ಕೊಡ್ರಿ ನನಗೆ ಅನ್ನೋ. ಅವ ಒಟ್ಟು ಏನು ಕೇಳ್ತಾನಲ್ಲ, 10 ರೂಪಾಯಿ ಕೇಳಿದ್ರೆ ನನಗೆ 20 ರೂಪಾಯಿ ಕೊಡ್ಬೇಕು. ಅವ ಒಂದು ಪಟ್ಪಟ್ಟು ಕೇಳಿದ್ರೆ ನನಗೆ 2 ಪಟ್ಪಟ್ಟು ಕೊಡ್ಬೇಕು. ಅವ ಒಂದು ಕಾರ್ ಕೇಳಿದ್ರೆ ನನಗೆ 2 ಕಾರ್ ಕೊಡ್ಬೇಕು. ಅವ ಒಂದು ಹ್ಯಾಂಟಿ ಕೇಳಿದ್ರೆ ನನಗೆ 2 ಹ್ಯಾಂಟಿ ಕೊಡ್ಬೇಕು. ಹಿಂಗೆ ಕೇಳ್ದ. ತಥಾಸ್ತು. ಅವನಂತಕ್ಕೆ ಹೋದ. ಏನು ಬೇಕೋ ತಮ್ಮ ಅಂದ. ಮೊದಲು ಅವನಂತಕ್ಕೆ ಹೋಗಿರೋ, ನನ್ನಂತಕ್ಕೆ ಬಂದಿರೋ ಕೇಳಿ. ನಾ ಮೊದಲು ಅವನಂತಕ್ಕೆ ಹೋಗಿ ಬಂದಿನಪ್ಪ ಅನ್ನ ಪರಮಾತ್ಮ. ಏನಂದವ, ನೀ ಏನು ಕೇಳ್ತಿಲ್ಲ ಅದ್ರ 2 ದುಡ್ಡು ಕೊಡುವತ್ತು ಏನವ. ಡಬಲ್ ಡಮಾಕ, ಒಂದು ತೊಗೊಂಡ್ರೆ ಒಂದು ಫ್ರೀ. 2 ಬೇಕಂತ ಹೇಳನವ. ಅಲ್ವಾ ಬೇರಿಕಿ ನಾಲ್ಕು. ಮತ್ತು ನನಗೇನು ಕೊಟ್ಟರು ನನಗೆ 2 ಹೋಗೋವಲ್ಲ. ಇನ್ನು ನನಗೆ ಹೆಚ್ಚಾಕ ನಾವು ಹ್ಯಾಂಗೆ ಮಾಡಬೇಕು ಅಂತ ವಿಚಾರ ಮಾಡ್ದ ಪರಮಾತ್ಮ. ಒಂದು ಕೆಲಸ ಮಾಡು, ನಂದು ಒಂದು ಕಣ್ಣು ತೆಗಿ ಅನ್ನೋ. ಏನಂದ? ನಂದೊಂದು ಕಣ್ಣು ತೆಗಿ ಅನ್ಬೇಕು. ಅವನಿಗೆ ತೆಗಿಬೇಕು. ಅವನಿಗೆ ಏನು ಕೊಡ್ತೀವಿ, ನನಗೆ 2 ಕೊಡ್ಬೇಕಲ್ಲ. ಮತ್ತು ಒಂದು ಕಣ್ಣದಾಗ ಇವನಿಗೆ ನಡೀತೈತಿ ವ್ಯವಹಾರ. 2 ಕಣ್ಣೆಯಲ್ಲಿ ಹ್ಯಾಂಗೆ ಮಾಡ್ತೀನಿ? ಇವೆಲ್ಲ ರಾಜಸೃತಿಗಳಿವೆಲ್ಲ. ಈರ್ಷೆ, ದ್ವೇಷ, ಸಿಟ್ಟು, ಕೋಪ, ಇವೆಲ್ಲ ರಾಜಸೃತಿಗಳು. ಇಂಥ ಸಾತ್ವಿಕ ಗುಣಗಳಾಗಲಿ, ರಾಜಸ ಗುಣಗಳಾಗಲಿ, ತಾಮಸ ಗುಣಗಳಾಗಲಿ, ಇವೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಸೂಕ್ಷ್ಮ ಶರೀರವೇ ನಾನಲ್ಲ ಅಂದ ಬಳಕ ಆ ಸಾತ್ವಿಕ ಗುಣಗಳು. ಯಾಕಪ್ಪ ಅಂದ್ರೆ ತ್ರಿಗುಣಾರಹಿತ. ಏನಂತ ಬಿಲ್ಲ ತ್ರಿಗುಣಾತೀತಂ. ತ್ರಿಗುಣ ಅಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣ. ಇವತ್ತಿ 3 ಪಟ್ಟ ಹಚ್ತೀವಿ, ತಳಗೊಂದು ಟಿಕ್ಕ ಹಚ್ತೀವಿ, ಅದು ಹಚ್ಚಬೇಕು. ತಳಗೊಂದು ಹಚ್ಚಬೇಕು. ಸತ್ವಗುಣ ನಾನಲ್ಲ, ರಜೋಗುಣ ನಾನಲ್ಲ, ತಮೋಗುಣ ನಾನಲ್ಲ. ಈ 3 ಗುಣದಕ್ಕಿಂತಲೂ ನಾ ಬ್ಯಾರೆ ಇದ್ದೀನಿ. ಜಾಗೃತ ಅವಸ್ಥೆ ನಾನಲ್ಲ, ಸ್ವಪ್ನಾವಸ್ಥೆ ನಾನಲ್ಲ, ಸುಸುಪ್ತಿ ಅವಸ್ಥೆ ನಾನಲ್ಲ. ಇವು 3ಕ್ಕಿಂತಲೂ ನಾ ಬ್ಯಾರೆ ಇದ್ದೀನಿ. ಸ್ಥೂಲ ಶರೀರ ನಾನಲ್ಲ,
ಸೂಕ್ಷ್ಮ ಶರೀರ ನಾನಲ್ಲ, ಕಾರಣ ಶರೀರ ನಾನಲ್ಲ. ಇವು ಮೂರಕ್ಕಿಂತ ನಾ ಬ್ಯಾರೆ ಇದ್ದೀನಿ. ಗೊತ್ತಾಗ್ತದ? ಅದನ್ನ ಸೂಚನೆ ಅದು. ಹಿಂಗಂದ್ರೇನು? ಬ್ರಹ್ಮ ಮುದ್ರಾ ಇದು. ಸತ್ವಗುಣ ನಾನಲ್ಲ, ರಜೋಗುಣ ನಾನಲ್ಲ, ತಮೋಗುಣ ನಾನಲ್ಲ. ನಾನೇನಿದ್ದೀನಿ? ಬ್ರಹ್ಮನಾಗಿದ್ದೇನೆ. ಇದು ಬ್ರಹ್ಮ, ಇದು ಜೀವ, ಇದು ಸತ್ವಗುಣ, ಇದು ರಜೋಗುಣ, ಇದು ತಮೋಗುಣ. ಈ ಮೂರು ಗುಣದಕ್ಕಿಂತಲೂ ನಾ ಬ್ಯಾರೆ ಇದ್ದೀನಿ. ನಾನು ಬ್ರಹ್ಮ ಸ್ವರೂಪ ಇದ್ದೀನಿ. ಅದಕ್ಕೆ 3 ಹಚ್ಚಿ ತಳ ಒಂದು ಹಚ್ಚಬೇಕ. ಉರ್ತಾತಿ ಬತ್ತಾಕ ಹಚ್ತಾರ ಪಕ್ಕ. ಹಂಗ ಇವು ಯಾವ ನಾನಲ್ಲ. ಸತ್ವಗುಣನೂ ನಾನಲ್ಲ, ರಜೋಗುಣನೂ ನಾನಲ್ಲ, ತಮೋಗುಣನೂ ನಾನಲ್ಲ. ಮತ್ತು ಇವೆಲ್ಲ ಎದುರು ಆದವ್ರು ಎತ್ಕೆ ಆದ್ರೆ ಸೂಕ್ಷ್ಮ ಶರೀರದವ. ಸೂಕ್ಷ್ಮ ಶರೀರೇ ನಾನಲ್ಲ ಅನ್ಬೇಕಾದ್ರೆ ಧರ್ಮಗಳು ಹೆಂಗೆ ನಮ್ಮ ಹಾಕವ? ಆಗೋದಿಲ್ಲ. ತೈಸೆ ಕ್ಷುಧಾ ತೃಷ, ಹಸಿವೆ ತೃಷೆಗಳು ಇವೆಲ್ಲ ಎದಕ್ಕದವ? ಪ್ರಾಣಕ್ಕದವ. ಪ್ರಾಣ ಎದ್ರಾಗ ಅಂತರ್ಭೂತ ಐತಿ? ಸೂಕ್ಷ್ಮ ಶರೀರದೊಳಗನೆ ಅಂತರ್ಭೂತ ಐತಿ. 5 ಪ್ರಾಣ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ. ಈ ಹಸಿವೆ ತೃಷೆಗಳು ನನ್ನ ಧರ್ಮ ಅಲ್ಲ. ಹೌದಲ್ಲ? ಹಸಿವೆ ಏನೆಲ್ಲ ಮಾಡಕ್ಕಸ್ತೈತಿ ಮನುಷ್ಯ? ಬಾಯಾರಿಕೆ ಏನೆಲ್ಲ ಮಾಡಕ್ಕಸ್ತೈತಿ? ಪರೀಕ್ಷಿತ ರಾಜನಿಗೆ 7 ದಿವಸದಾಗ ಮರಣ ಬರೋದಕ್ಕೆ ಕಾರಣನೇ ಬಾಯಾರಿಕೆ. ಗೊತ್ತಾತಿಲ್ಲೋ? ನೀರಡಿಕೆಯಿಂದನೇ ಹೋಗಿ ಶ್ರಾಪ ಕೊಡ್ಕೊಂಬಂದವ. ಹಸಿವೆಯಿಂದ ಏನು ಬೇಕಾದೆಲ್ಲ ಮನುಷ್ಯ ಊಟಕ್ಕಾಗಿನೇ ಎಲ್ಲ ಮಾಡೋದು. ಅಂದಪನ ಆದಿ. ಅಂದಪನ ಅಂದ್ರೆ ಕುರುಡು, ಮಂದ ಅಥವಾ ಪಟು. 3 ಥರ ಇರ್ತಾವೆ. ಯಾವದಿ ಇಂದ್ರಿಯಗಳಲ್ಲಿ 3 ಥರ ಇರ್ತಾವೆ ಕ್ವಾಲಿಟಿ. ಒಂದು ಪೂರಾ ಡೌನ್ ಇರ್ತೈತಿ, ಒಂದು ಮೀಡಿಯಮ್ ಇರ್ತೈತಿ, ಒಂದು ಫಸ್ಟ್ ಕ್ಲಾಸ್ A1 ಇರ್ತೈತಿ. ಗೊತ್ತಾಗ್ತದೆ? ಈಗ ಒಟ್ಟ ಕಾಲು ಇಲ್ದವ ಪೂರಾ ಡೌನ್ ಅವು. ಕುಂಡ್ಗೋತ್ ನಡೀತಿದ್ದ ಅಂದ್ರೆ ಮೆಡಲ್ ಅದು. ಅಗದಿ ಫಸ್ಟ್ ಕ್ಲಾಸ್ ನಡೀತಿದ್ದಂದ್ರೆ ಹೈ ಕ್ಲಾಸ್, ಫಸ್ಟ್ ಕ್ಲಾಸ್ ಅದು. ಮಂದಪನ ಅವ್ರ ಪಟುಪನ ಅಂದ್ರೆ ಅಂದಾಗಲಿ, ಅಂದಂದ್ರೆ ಕುರುಡ. ಮಂದಾಗಲಿ ಸ್ವಲ್ಪ ಕಾಣಿಸೋದು, ಪಟು ಅಂದ್ರೆ ಸ್ಪಷ್ಟವಾಗಿ ಕಾಣಿಸೋದು. ಇವೆಲ್ಲ ಎದುರು ಧರ್ಮಗಳು. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಇವೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಇತ್ಯಾದಿಕ ಮೈ ನಹಿ ಅವ್ರ ಮೇರೆ ನಹಿ ಏ ನಿಶ್ಚಯ ಭಯ. ಇನ್ನೂ ಎಷ್ಟು ತೋತಿರಿ ತೋರಿ, ಒಟ್ಟ ನನಗೇನು ಸಂಬಂಧ ಇಲ್ಲ. ಈ ಒಟ್ಟ ನನಗೇನು ಸಂಬಂಧವೇ ಇಲ್ಲ. ಇಷ್ಟು ಗೊತ್ತಾಗ್ತಲ್ಲ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 75. पुण्य पाप का कर्ता और तिनके फल सुख दुखन का भोक्ता में कैसे भोक्ता मैं कैसे नहीं और कर्तापना भोक्तापना मेरा धर्म नहीं, ये कैसे जाना? ಸುಖ ದುಃಖಗಳ ಫಲವಾಗತಕ್ಕಂಥ ಇದು ಪುಣ್ಯ ಪಾಪದ ಫಲಗಳಾಗತಕ್ಕಂಥ ಸುಖ ದುಃಖಗಳು ನಾನು ಭೋಗಿಸೋನೂ ಅಲ್ಲ, ಪುಣ್ಯ ಪಾಪಗಳನ್ನು ನಾನು ಮಾಡೋನೂ ಅಲ್ಲ ಅನ್ನೋದನ್ನು ಹೆಂಗೆ ತಿಳ್ಕೋಬೇಕು ಅಂತೇಳಿ ಶಿಷ್ಯನ ಪ್ರಶ್ನೆ. उत्तर जो वस्तु विकारी हुए सो क्रियावान होने चे कर्ता कहिए. कर्ता ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಅವ ಬದಲಾವಣೆ ಆಗ್ಬೇಕಾಗ್ತದೆ. ಕರ್ತ ಆದವ ಸುಮ್ಮನೆ ಕುಂಡ್ರಾಕ್ ಬರಂಗಿಲ್ಲ, ಕೆಲಸ ಮಾಡಬೇಕಾಗ್ತೈತಿ. ಅವನಲ್ಲಿ ಚಟುವಟಿಕೆಗಳು ನಡೆಯಬೇಕಾಗ್ತೈತಿ. ಎದರಲ್ಲಿ ಚಟುವಟಿಕೆಗಳು ನಡೀತಾವ ಅದು ವಿಕಾರಿ ಇರ್ತೈತಿ, ಅದು ವಿಕಾರಿ ಇರ್ತೈತಿ. ಹೌದಲ್ಲ? ಗುರ್ತಾಗತೈತಲ್ಲ, ಎದ್ರಾಗ ಚಟುವಟಿಕೆ ನಡೀತಾವ ಅದು ವಿಕಾರಿ ಆಗ್ತೈತಿ. ಈಗ ಕಟ್ಟಿಗೆ ಹೊಡಿಬೇಕಾಗಿತ್ತು ತಿಳ್ಕೊ, ಮ್ಯಾಗ ಒಮ್ಮೆ ಹೇಳ್ಬೇಕು, ತಳಗ ಒಮ್ಮೆ ಬರ್ಬೇಕು. ಕೆಲಸ ವಿಕಾರ ಆಕೈತಿಲ್ಲ ಮನುಷ್ಯ. ಅಟ್ಟ ಒಂದು 10 ಕಿಲೋ ಎತ್ತಪ್ಪ ಅಂದ್ರೆ ಎತ್ತಿ, 20 ಕಿಲೋ ಎತ್ತಂದ್ರೆ ಎತ್ತಿ, ಒಂದು 60 ಕಿಲೋ ಎತ್ತಂದ್ರೆ ಜೀಟ್ಗಾಲು ಕೊಟ್ಟು ಇದ್ದದೆಲ್ಲ ಬಾರ ಹಾಕಿ ಹಂಗೆ ಮಾಡಿ ಹಿಂಗೆ ಮಾಡಿ ಬಾಗ್ಯಾಡ್ತಿಲೋ. ಕೆಲಸ ನಡೀತಾವ ಅಂದ್ರೆ ಶರೀರದಲ್ಲಿ ಬದಲಾವಣೆಗಳು ನಡೀತಿರ್ತಾವೆ. ಕೆಲಸ ಮಾಡುವಾಗ ಯಾವುದು ಕರ್ತ ಇರ್ತೈತಿ, ಕೆಲಸ ಮಾಡ್ತೈತಿ, ಅದು ವಿಕಾರ ಹೊಂದತೈತಿ. ಇಂಥದ್ದು ಯಾವ್ದೈತ್ರಿ? ಮನಸ್ಸು, ಸೂಕ್ಷ್ಮ ಶರೀರಗಳಾಗ್ತಾವೆ. ಇದ್ರಾಗ ಕರ್ತ ಯಾರು? ಪುಣ್ಯ ಪಾಪಗಳು ಮಾಡೋದು ಯಾವುದು? ಅಂತಃಕರಣ. ಅದ್ರ ಫಲ ಭೋಗಿಸೋದು ಯಾವುದು? ಅದೇ ಅಂತಃಕರಣವೇ, ಸೂಕ್ಷ್ಮ ಶರೀರವೇ. ಯಾಕೆ? ಅಂತಃಕರಣ ಲಕ್ಷಣ ಏನು? ಮನುಷ್ಯನ ಲಕ್ಷಣ ಏನು? ಸ್ಪರ್ಶ ರಹಿತತ್ವ ಸತಿ ಕ್ರಿಯಾವಾನ್ ಮನಃ. ಹೋಗಿ ಯಾರಿಗಾರು ಮುಟ್ಟಂಗಿಲ್ಲ, ಖರೆ ಕೆಲಸ ಮಾತ್ರ ಒಳಗೆ ಮನಗಣ ನಡೆದಿರ್ತಾವೆ. ಸ್ಕೆಚ್ ಎಲ್ಲ ಎಲ್ಲಿ ಹಾಕ್ತೀವಿ? ಶಕುನಿ ಹೇಳ್ತಾನ ಕೌರವರಿಗೆ,
शकुनी रणभूमि में युद्ध हो, रणभूमि में युद्ध हो, उससे पहले मनोभूमि में खेला जाता है. ಯೋಚನೆ ಹೇಳೋಣ. ರಣಭೂಮಿ ಒಳಗೆ ಯುದ್ಧ ಆಗೋಕ್ಕಿಂತಲೂ ಮೊದಲು ಬಿಫೋರ್ ಮನಸ್ಸಿನೊಳಗೆ ಯುದ್ಧದ ರಚನೆ ಆಗಿರ್ತೈತಿ. ಯಾವ ರೀತಿ ನಾಳೆ ಯುದ್ಧ ಮಾಡಬೇಕು ಸ್ವತಃ ಶಕುನಿನ ಹೇಳೋಣ ದುರ್ಯೋಧನಿಗೆ. युद्ध भूमि में रणभूमि में युद्ध हो, रणभूमि में युद्ध हो, उससे पहले मनोभूमि में खेला जाता है. ಮೊದಲು ಇಲ್ಲಿ ಚಾಲು ಆಗಿರ್ತದೆ ಅಂದ್ರೆ ಇದಕ್ಕೆ ಅರ್ಥ ಏನು? ಮೊದಲಿನೆಲ್ಲ ಕ್ರಿಯೆ ಆಗಿರ್ತವೆ, ಸ್ಪರ್ಶರೆ ಮಾಡಿರಂಗಿಲ್ಲ. ಸ್ಪರ್ಶ ರಹಿತತ್ವ ಸತಿ ಕ್ರಿಯಾವಾನ್ ಮನಃ. ಇದು ಯಾರ ಲಕ್ಷಣ? ನೈಯಾಯಿಕರ ಲಕ್ಷಣ. ಅದನ್ನ ನೆನ್ಪಿಟ್ಕೋಬೇಕು. ನಾವು ಯಾರಿಗೂ ದ್ವೇಷಿಸಂಗಿಲ್ಲ, ಯಾರಿಗೂ ಒಂದ್ಸಲ ಏನಾಗಿತ್ತು, ದ್ವೇಷಿಸಂಗಿಲ್ಲ ಅಂದರೆ ನಾವು ನೈಯಾಯಿಕರಿಗೆ ದ್ವೇಷಿಸಂಗಿಲ್ಲ, ಸಂದರ್ಭಕ್ಕನುಸಾರವೇ ಅವ್ರ ಲಕ್ಷಣ ನಾವು ಗ್ರಹಣ ಮಾಡ್ತೀವಿ. ಹೌದಾ? ಸ್ವಾಮಿಗಳು ಪ್ರವಚನ ಹೇಳಿದ್ರು, ದಾರು ಸೆರೆ ಡ್ರಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ, ಇದರಿಂದ ಏನಾಕೈತಿ, ಜೀವಕ್ಕೆ ಅಪಾಯ ಐತಿ, ಮನೆ ಸಂಸಾರ ಕುಟುಂಬ ನೀನು ಹಾಳಾಗೋದಂತೆ ಸಂಸಾರನೂ ಹಾಳು ಮಾಡ್ಕೋತಿ, ಅದನ್ನು ದ್ವೇಷಿಸ್ರಿ ನಾಳೆಯಿಂದ ತಂದ್ರು. ಒಬ್ಬ ಎದ್ದು ಬಂದ, ಅಲ್ಲ ಎಲ್ಲವನ್ನೂ ಪ್ರೀತಿಸು, ಪ್ರೀತಿಯೇ ದೇವರು ನೀವೇ ಹೇಳಿರಿ, ಯಾರನ್ನೂ ದ್ವೇಷಿಸಬೇಡ, ಎಲ್ಲವೂ ನನ್ನ ಸ್ವರೂಪವಿದೆ, ನನಗೆ ಬಿಟ್ಟರೆ ಅನ್ಯ ಮತ್ತೊಂದು ಏನೂ ಇಲ್ಲವೇ ಇಲ್ಲ ಅಂತ ನೀವೇ ಹೇಳ್ತೀರಿ. ಮತ್ತು ಅದಕ್ಕೆ ದ್ವೇಷಿಸುವ ನೀವೇ ಹೇಳಾಕತ್ತೀರಿ. ಮತ್ತು ನೀವು ಅಲ್ಲಿ ಪ್ರವಚನದಾಗ ಹೇಳಿದ ಖರೇನೋ ಏನು ಹೇಳೋದು ಖರೇನೋ ಅಂತ ಅವ್ರಂದ್ರು. ಪ್ರೀತಿಸು ಅನ್ನೋದಕ್ಕೆ ಅರ್ಥ ಅದನ್ನು ತಿರಸ್ಕರಿಸಬೇಡ, ಹಂಗೆ ಅರ್ಥ ಮಾಡಬೇಡ. ಅವ್ರೇನಂದ್ರು ಅಂದರೆ, ಎಲ್ಲವನ್ನ ಪ್ರೀತಿಸು ಅಂತ ಹೇಳಿದ್ದೀನಿ ನಾನು, ಅದಕ್ಕೆ ಅರ್ಥ ಅದನ್ನ ತಂದು ಮನ್ಯಾಗ ಇಟ್ಕೋ ಅಂತ ಹೇಳಿಲ್ಲ. ಅದಕ್ಕೆ ಅರ್ಥ ಏನು? ಅದಕ್ಕೆ ತಂದು ಮನ್ಯಾಗನೇ ಹೂಸುವತ್ ನಾ ಹೇಳಿಲ್ಲ. ಹಾವನ್ನು ಪ್ರೀತಿಸು, ಅದನ್ನು ತಂದು ಮನ್ಯಾಗ ಇಟ್ಕೋ ಅಂತ ಹೇಳಿಲ್ಲ. ದಾರುವನ್ನು ಪ್ರೀತಿಸು, ಅದನ್ನು ಕುಡಿಯತ್ ನಾ ಹೇಳಿಲ್ಲಪ್ಪ. ನೀ ಯಾಕೆ ಹಂಗೆ ಅರ್ಥ ಮಾಡ್ಕೊಳತಿ ಅಂದ್ರು ಅವರು. ಹಂಗೆ ಇಲ್ಲಿ ಏನಂತಾರಂದ್ರೆ ಅವರು, ಈ ಮನಸ್ಸು ಅನ್ನೋದು ಯಾವಾಗನ್ನೂ ಮುಟ್ಟದೆ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತದೆ. ಇದು ಯಾರ ಲಕ್ಷಣ ಆದಪ್ಪ ಅಂತ ಕೇಳಿದ್ರೆ ನೈಯಾಯಿಕರ ಲಕ್ಷಣ. ಸ್ಪರ್ಶ ರಹಿತತ್ವ ಸತಿ ಕ್ರಿಯಾವಾನ್ ಮನಃ. ಮತ್ತು ವೇದಾಂತಿಗಳ ಲಕ್ಷಣ ಏನು? ಅಂತಃಕರಣಕ್ಕೆ ವಿಶೇಷ ಅವಸ್ಥಾಕು ಮನಕೈ. ಇದು ವೇದಾಂತಿಗಳ. ಇಲ್ಲಿ ಅಗದಿ ಪರ್ಫೆಕ್ಟ್ ಕುಂಡ್ರೋಗ ಯಾವಾಗ ಅಂತ ಕೇಳಿದ್ರೆ ನೈಯಾಯಿಕರ ಲಕ್ಷಣ ಕುಂಡ್ರಿ. ಹೀಗಾಗಿ ಮೈ ನಿರ್ವಿಕಾರ ಕೂಟಸ್ಥ ಹೋನೈತಿ. ಮನಸ್ಸು ಹೆಂಗೈತಿ? ವಿಕಾರಿ ಆಕೈತಿ. ಒಮ್ಮ ಕ್ರೋಧಾಕಾರ ಆಕೈತಿ, ಒಮ್ಮ ಲೋಭಾಕಾರ ಆಕೈತಿ, ಒಮ್ಮ ದ್ವೇಷಾಕಾರ ಆಕೈತಿ, ಒಮ್ಮ ಭಯಾಕಾರ ಆಕೈತಿ, ಒಮ್ಮ ಶೋಕಾಕಾರ ಆಕೈತಿ. ಇದು ಹ್ಯಾಂಗೆ ಆಕೈತಿ ಹೇಳಕ್ಕೆ ಬರಂಗಿಲ್ಲ. ಕ್ಷಣ ಕ್ಷಣಕ್ಕೂ ಇದೇನಾಕೈತಿ? ವಿಕಾರಿ ಆಕೈತಿ. ನಾನು ಹೆಂಗಿದ್ದೀನಿ? ನಿರ್ವಿಕಾರಿದ್ದೀನಿ. ಕೂಟಸ್ಥ ಹೋನೈತಿ. ಕೂಟಸ್ಥ ಅಂದ್ರೆ ಕಂಬಾರನ ಅಡಿಗಲ್ಲು, ಹೌದಲ್ಲ? ಕೂಟವತ್ತ ನಿರ್ವಿಕಾರ ರೂಪೇಣ ಸ್ಥಿತಿ ಸ ಕೂಟಸ್ಥ ಉಚ್ಯತೆ. ಕಂಬಾರನ ಅಡಿಗಲ್ಲ ಮೇಲೆ ಬೇಕಾದಂಥ ವಸ್ತುಗಳು ಆಕಾರ ಹೊಂದಿ ಹೋಗ್ತಾವೆ. ಕುರ್ಚಿ ಹಾಕ್ತಾವ, ಕೊಡ್ಲಿ ಹಾಕ್ತಾವ, ಏನೆಲ್ಲ ಆಗಿ ಹೋಗ್ತಾವೆ. ಖರೆ ಅದು ಅಡಿಗಲ್ಲ ಮಾತ್ರ ಹೆಂಗೆ ಇರ್ತೈತಿ? ಹಂಗೆ ಇರ್ತೈತಿ. ಹಂಗೆ ಆತ್ಮನ ಆಶ್ರಯ ಮಾಡಿಕೊಂಡು ಇರಲ್ಪಟ್ಟಂಥ ಈ ಸೂಕ್ಷ್ಮ ಶರೀರವೆಲ್ಲ ಆಕಾರ ಹೊಂದ್ತವೆ. ಒಮ್ಮ ಕ್ರೋಧಾಕಾರ ಹೊಂದತೈತಿ, ಒಮ್ಮ ದ್ವೇಷಾಕಾರ ಹೊಂದತೈತಿ, ಒಮ್ಮ ದುಃಖಾಕಾರ ಆಕೈತಿ, ಒಮ್ಮ ಸುಖಾಕಾರ ಆಕೈತಿ. ಆದರೂ ಕೂಡ ಆತ್ಮ ಹಂಗಿರ್ತಾನ, ಹಂಗೆ ಇರ್ತಾನ. ಕೂಟಸ್ಥ ಹೋನೈತಿ ಕ್ರಿಯಾಕ ಆಶ್ರಯ ನಹಿ. ಇವೆಲ್ಲ ಸಾತ್ವಿಕ ಗುಣಗಳಿಗಾಗಲಿ, ರಾಜಸಿ ಗುಣಗಳಿಗಾಗಲಿ, ತಾಮಸ ಗುಣಗಳಿಗಾಗಲಿ ಆತ್ಮ ಆಶ್ರಯ ಅಲ್ಲ. ಯಾರದರಪ್ಪ ಅಂದ್ರೆ ಮನಸ್ಸೇ ಇದಕ್ಕೆಲ್ಲ ಆಶ್ರಯ, ಅಂತಃಕರಣವೇ ಇದಕ್ಕೆಲ್ಲ ಆಶ್ರಯ. ಯಾಕೆ? ಪುಣ್ಯ ಪಾಪ ರೂಪ ಕ್ರಿಯಾಕ ಮೈ ಕರ್ತಾ ನಹಿ. ಆದ್ದರಿಂದ ಈ ಪುಣ್ಯ ಪಾಪಗಳು ಮಾಡ್ತಕ್ಕಂಥ ಕರ್ತ ನಾನಲ್ಲ. और जो करता नहीं सो भोगता भी नहीं हुए. ಯಾವಾಗ ಕರ್ತಾನೇ ಅಲ್ಲ ಅವ ಭೋಗ್ತಾನೂ ಇರಂಗಿಲ್ಲ. ಮಾಡ್ದವ ಒಬ್ಬ ಪಗಾರ ಮತ್ತೊಬ್ಬನಿಗೆ ಕೊಡಕ್ಕೆ ಬರ್ತೈತಿ? ಇಲ್ಲ. ಯಾವ ಕೆಲಸ ಮಾಡ್ಯಾನ ಅವನಿಗೆ ಪೇಮೆಂಟ್ ಕೊಡಬೇಕು, ಹೌದಲ್ಲ? ಹಂಗಿಲ್ಲಿ ಕೆಲಸ ಯಾರು ಮಾಡ್ಯಾರಂದ್ರೆ ಅಂತಃಕರಣ ಮನಸ್ಸವೇ ಕೆಲಸ ಮಾಡೈತಿ. ಪೇಮೆಂಟ್ ಯಾರಿಗೆ ಕೊಡ್ಬೇಕು? ಅದ್ರದ್ದು ಅದಕ್ಕೆ ಕೊಡಬೇಕು. ಆತ್ಮ ಏನು ಸಂಬಂಧನೇ ಇಲ್ಲ. ಯಾತೆಯ ಅಂತಃಕರಣಕ್ಕೆ ಧರ್ಮ ಹೇ. ಇವೆಲ್ಲ ಧರ್ಮಗಳು ಎದುರು ಅದಾವ?
ಅಂತಃಕರಣದ ಅದು ಉಣ್ಣೋದು ಬತ್ತು, ಅದು ಮಾಡೋದು ಬತ್ತು. ಮೇರೆ ನಹಿ ಮೈ ಇನ್ಕಾ ಜಾನ್ನೆ ವಾಲ ದೃಷ್ಟ ಘಟ ದೃಷ್ಟ ಕಿ ನ್ಯಾಯ ಇಂತೆ ನ್ಯಾರ ಹೂ ಐಸಾ ಜಾನನ. ಹಿಂಗೆಲ್ಲ ಹೇಳೋದ್ರಿಂದ ಏನು ನಿಶ್ಚಯ ಆಯಿತು ಅಂತ ಕೇಳಿದ್ರೆ, ಇದು ಮಾಡೋದಾಗಲಿ, ಉಣ್ಣೋದಾಗಲಿ, ಗಮನ ಸಾಯೋದು, ಅಳ್ಳೋದು ಎಲ್ಲ ಮತ್ತೆ ಅದು ಸಾಯೋದು ಹುಟ್ಟೋದು ಅಂದರೆ ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಬಗ್ಗೆ ಹೇಳ್ತಾರೆ. ಉಣ್ಣೋದು, ತಿನ್ನೋದು, ಅಳ್ಳೋದು, ನಗೋದು, ಹೋಗೋದು, ಬರೋದು ಇವೆಲ್ಲವೂ ಕೂಡ ಸೂಕ್ಷ್ಮ ಶರೀರದ ಧರ್ಮಗಳದಾವ. ಇವುಗಳನ್ನ ಅರಿತಕ್ಕಂಥವನು ನಾನು ಇವಕ್ಕಿಂತಲೂ ಯಾರೇ ಇದ್ದೀನಿ ಅಂತೇಳಿ ತಿಳ್ಕೋಬೇಕು ಅಂತ ಹೇಳಿದ್ರು ಅವರು. ಪ್ರಶ್ನೆ 76. इस लोक परलोक विषय गमन ಆಗಮನ ಮೇರೆ ಧರ್ಮ ನಹಿ ಏ ಕೈಸೆ ಜಾನನ. ಹೋಗೋದು ಬರೋದು ನಾನಲ್ಲ. ಇದು ಹೆಂಗೆ ತಿಳ್ಕೋಬೇಕು ಅಂದರೆ, ಗಮನ ಆಗಮನಗಳು ಎಲ್ಲಿ ನಡೀತವಪ್ಪ ಅಂದ್ರೆ ಪರಿಚೀನ ವಸ್ತುವಿನಲ್ಲಿ ನಡೀತವೆ. ಎಲ್ಲಿ ನಡೀತವ? ಪರಿಚೀನ ವಸ್ತುವಲ್ಲಿ ನಡೀತವ. ವ್ಯಾಪಕ ವಸ್ತುವಿನಲ್ಲಿ ಗಮನಾಗಮನಗಳು ನಡೆಯುವುದಿಲ್ಲ. ಅದು ಹೆಂಗ್ರಿ ಅಂತಂದ್ರೆ, ಒಂದು ನೀರಿನ ಬಾಟ್ಲಿ ಒಳಗೆ ಫುಲ್ ನೀರು ಸಿಗುತ್ತೆ. ಆ ನೀರು ಎಲ್ಲರೂ ಅಳಗ್ಯಾಡ್ತೈತಿ. ಬಾಟ್ಲಿ ಒಗಿರಿ, ಮ್ಯಾಲೆ ಮಾಡಿರಿ, ಕೆಳಗೆ ಮಾಡಿರಿ, ಹೋಳು ಮಾಡಿರಿ, ಹಂಗೆ ಮಾಡ್ತೀರಿ ಮಾಡಿರಿ, ಅದ್ರಾಗ ಒಟ್ಟು ನೀರಿನೊಳಗೆ ಕ್ರಿಯೆ ಆಗೋದಿಲ್ಲ. ಅದೇ ಬಾಟ್ಲಾಗಿನ ಅರ್ಧ ನೀರು ತೆಗೀರಿ, ಏನಾಕೈತಿ? ಅಳಗ್ಯಾಡಕ್ಕೆ ಪ್ರಾರಂಭ ಆಕೈತಿ. ಯಾವುದು ಕಡಿಮೆ ಇರ್ತೈತಿ ಅದು ಅಳಗ್ಯಾಡ್ತೈತಿ, ಯಾವುದು ಪೂರ್ಣ ಇರ್ತೈತಿ ಅದು ಅಳಗಾಡೋದಿಲ್ಲ. ಅದೇ ಪ್ರಶ್ನೆ ಶಿಕ್ಷಕ ಕೇಳಾಕತ್ತಾನೆ. ಉತ್ತರ: ಅಂತಃಕರಣ ಪರಿಚಿನ್ನ ಹೈ. ಅಂತಃಕರಣ ಹೆಂಗೈತಿದು? ಪರಿಚಿನ್ನ ಐತಿ. ಪರಿಚಿನ್ನ ಅಂದ್ರೆ ಒಂದು ಸ್ಥಾನದಾಗಿದ್ದು ಇನ್ನೊಂದು ಸ್ಥಾನದಲ್ಲಿ ಇರದೇ ಇರತಕ್ಕಂಥದ್ದು. किसका प्रारब्ध कर्म के बल से ಗಮನಾಗಮನ ಸಂಭವೇ ಹೇ. ಪಾಪಾನುಗುಣದಿಂದ ಗಿಡ ಮರ ಕೀಟ ಪತಂಗ ಆದಿಯಾಗಿ, ಆಮೇಲೆ ಸ್ವರ್ಗ ಲೋಕುಂಠ ವೈಕುಂಠ ಅದಿ ಮುಂತಾದ ಲೋಕಗಳ ಗಮನವಾಗಲಿ, ಇದೆಲ್ಲ ಯಾಕೆ ಹೋಗ್ತೈತಿ ಅಂತ ಕೇಳಿದ್ರೆ, ಪ್ರಾರಬ್ಧ ಅನ್ನೋ ಪದ ಯಾಕೆ ಇಟ್ರು ಅಂದರು ಅಂತ ಕೇಳಿದ್ರೆ, ಸೂಕ್ಷ್ಮ ಶರೀರ ಜಡ ಐತಿ. ಇದು ಹೆಂಗೆ ಹೋಗ್ತೈತ್ರಿ, ಇದು ಹೆಂಗೆ ಬರ್ತೈತ್ರಿ ಅಂತ ಪ್ರಶ್ನೆ ಬರ್ತೈತಿ. ಗೊತ್ತಾಗತ್ತನ್ನ ಹೇಳೋದು. ಹಂಗೈತಿದು ಜಡ ಐತಿ. ಮಿಷನ್ ಚಾಲು ಆಕೈತಿ, ಕೆಲಸ ಮಾಡ್ತೈತಿ. ಆದ್ರೆ ಮಿಷನ್ ಎಲ್ಲರೂ ಬೇರೆ ಕಡೆ ಹೋಗಿ ಸರಿದಾಡ್ತೈತಿ. ಸರಿದಾಡಂಗಿಲ್ಲ. ಅದನ್ನು ಸರಿದಾಡಬೇಕಾಗೈತೆ ಅಂದ್ರೆ ಒಬ್ರು ಒತ್ತಬೇಕು, ಬೇಕಾದ್ರೆ ಸರ್ಸಬೇಕು, ಬೇಕಾದ್ರೆ ಬೇರೆ ಕಡೆ ಮನುಷ್ಯರೇ ಶಿಫ್ಟ್ ಮಾಡಬೇಕು. ಹಂಗೆ ಸೂಕ್ಷ್ಮ ಶರೀರನು ಇದು ಜಡ ಐತಿ. ಇದು ಹೆಂಗೆ ಹೋಗ್ತೈತ್ರಿ, ಇದು ಹೆಂಗೆ ಬರ್ತೈತ್ರಿ ಅಂತ ಕೇಳಿದ್ರೆ, ಪ್ರಾರಬ್ಧ ಕರ್ಮಗಳ ಬಲದಿಂದ. ಎದರಿಂದ ಹೋಗ್ತೈತಿ? ಪ್ರಾರಬ್ಧ ಕರ್ಮಗಳ ಬಲದಿಂದ. ಆ ಪ್ರಾರಬ್ಧ ಯಾಕಪ್ಪ ಅಂದ್ರೆ ಇಲ್ಲಿ ಯಾಕೆ ಇಟ್ರು ಅಂದ್ರೆ, ಅವರು ಜಮೀನಿ ಮಹಾಋಷಿ, ಪೂರ್ವ ಮೀಮಾಂಸ ಜಮೀನಿ ಮಹಾಋಷಿ ಈಶ್ವರನಿಗೆ ಒಪ್ಪಂಗೆ ಇಲ್ಲ. ಅವರು ಈಶ್ವರ ಇಲ್ಲ ಅಂತಾರೆ. ಕರ್ಮಗಳೇ ಫಲ ಕೊಡ್ತಾವ ಅಂತಾರೆ. ಕರ್ಮಗಳು ಫಲ ಕೊಡೋಕೆ ಸಾಧ್ಯ ಇಲ್ಲ. ಯಾಕೆ? ಅವು ಜಡ ಅದಾವ. ಮಂತ್ರಗಳೇನದಾವ? ಜಡ ಅದಾವ. ಆ ಮಂತ್ರಕ್ಕೆ ಅಧಿಷ್ಠಾನವಾಗಲ್ಪಟ್ಟಂಥ ದೇವರು ಫಲ ಕೊಡ್ತಾನೆ. ಯಾರು ಫಲ ಕೊಡ್ತಾರ? ದೇವರು ಫಲ ಕೊಡ್ತಾನ. ಹೀಗಾಗಿ ಪ್ರಾರಬ್ಧ ಕರ್ಮಗಳ ಬಲದಿಂದ ಅಂದ್ರೆ ಈಶ್ವರನ ಸಂಕಲ್ಪದ ಮೇರೆಯಾಗಿ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಈ ಸೂಕ್ಷ್ಮ ಶರೀರವು ಪುಣ್ಯ ಪಾಪಗಳ ಕರ್ಮದ ಅನುಸಾರವಾಗಿ ಗಮನಾಗಮನ ಮಾಡುತ್ತದೆ ಅಂತ ತಿಳ್ಕೊಬೇಕಾಗಿ. ಅವ್ರ ಮೈ ಆಕಾಶಕ್ಕೆ ನ್ಯಾಯ ವ್ಯಾಪಕ. ಆಕಾಶ ಎಲ್ಲಿ ಹೋಗಕ್ಕೆ ಎಲ್ಲಿ ಬರ್ತೈತಿ? ಎಲ್ಲ ಕಡೆ ಐತಿ. ಅದು ಪರಿಚೀನ ವಸ್ತುವಿನಲ್ಲಿ ಮಾತ್ರ ಗಮನಾಗಮನಗಳು ನಡೀತಾವೆ. ವ್ಯಾಪಕ ವಸ್ತುವಿನಲ್ಲಿ ಗಮನಾಗಮನಗಳಾಗೋದಿಲ್ಲ. ಯಾತೆ ಮೇರೆ ಧರ್ಮ ಗಮನಾಗಮನ ನಹಿ. ನನ್ನ ಧರ್ಮಗಳು ಹೋಗೋದು ಬರೋದಿಲ್ಲ. ಐಸಾ ಜಾನನ. ಹಿಂಗೆ ನಿಶ್ಚಯ ಮಾಡಬೇಕು, ಹಿಂಗೆ ತಿಳ್ಕೋಬೇಕು. ಪ್ರಶ್ನೆ ಸಂಖ್ಯೆ 77. सात्विकी राजसी और तामसी वृत्तियाँ मैं नहीं और मेरा धर्म नहीं, ये कैसे जाना? ಸಾತ್ವಿಕ ಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳು ನಾನಲ್ಲ ಅನ್ನೋದು ಹೆಂಗೆ ತಿಳ್ಕೊಬೇಕ್ರಿ ಅಂತ ಕೇಳಿದ್ರೆ, ಉತ್ತರ ದೃಷ್ಟಾಂತ ಮೂಲಕವಾಗಿ ಹೇಳ್ತಾರೆ. ಉಭಯ ಪಕ್ಷ ಸಮ್ಮತೋ दृष्टांत, वादी प्रतिवादी का वाद न हुए किंतु दोनों की निर्णितार्थ जहाँ हुए तो दृष्टांत कही. जैसे किसी महल में बैठे राजा के विनोदार्थ. ರಾಜ ಎರಡು ಅಂತಸ್ತಿನ ಕುಂತಾನೆ. ರಾಜ ಎರಡು ಅಂತಸ್ತಿನ ಬಿಲ್ಡಿಂಗ್ ಅದ ಕುಂತಾನೆ. ಅವನಿಗೆ ಖುಷಿ ಪಡಿಸೋ ಉದ್ದೇಶದಿಂದ
ರಾಜನಿಗೆ ಖುಷಿ ಪಡಿಸುವ ಉದ್ದೇಶದಿಂದ ಕೆಲಸಗಾರ ಏನು ಮಾಡ್ತಾನೆ ಅನ್ನೋದು ಹೇಳ್ತಾರೆ ಅವರು. ವಿನೋದಾರ್ಥ ಕೋಯಿ ಕಾರಿಗಾರ, ಒಬ್ಬ ಕೆಲಸಗಾರ. ರಾಜನನ್ನ ಖುಷಿ ಪಡಿಸುವ ಉದ್ದೇಶದಿಂದ ಒಬ್ಬ ಕೆಲಸಗಾರನು ಕಾರಂಜ ಬನಾವೆ, ನೀರಿನಿಂದ ಒಂದು ಕಾರಂಜಿಯನ್ನು ಸಿದ್ಧಪಡಿಸ್ತಾನೆ ಮನೆಯ ಮುಂದೆ ಗ್ರೌಂಡದೊಳಗೆ. इस कारंजी की कल के खोलने से जल की 3 दारा निकसियाँ है. ಕಾರಂಜಿ ಎಲ್ಲ ಮಾಡಿ ಅದಕ್ಕೊಂದು ಪ್ಯಾಕಿಂಗ್ ಮಾಡಿರ್ತಾನೆ. ಎಲ್ಲ ಕಾರಂಜಿ ರೆಡಿ ಮಾಡಿ ಮೋಟ್ರ್ ಚಾಲೋ ಮಾಡಿ ಅದ್ರ ಮ್ಯಾಗಿರ್ತಕ್ಕಂಥ ಪ್ಯಾಕಿಂಗ್ ಬಿಚ್ತಾನೆ. ಬಿಚ್ಚಿದ ಬಳಕೆ ಏನಾಕೈತಿ ಅಂದ್ರೆ ಆ ಕಾರಂಜಿ ಆ ಪೈಪಿನ ಒಳಗಿಂದ 3 ದಾರ ಅಂದ್ರೆ 3 ನೀರು ಇರ್ತದೆ ಮ್ಯಾಲ 3 ಥರ ದಾರ. ಅಂದ್ರೆ ಧಾರವಾಹಿ ಅಂದ್ರೆ ಏನು? ಧಾರವಾಹಿ ಅಂದ್ರೆ ಏನು? ಧಾರವಾಹಿ ಅಂದ್ರೆ ಏನು? ಧಾರವಾಹಿ ನೋಡ್ತಿಲ್ಲ? दारा का नाम धारवाही. दारा का नाम धारवाही ಅಂದ್ರೆ ವರ್ಷಲ ಹಣಿತೀರಿ ಎದಲ್ಲೇ ಏನು ಈಗೆಲ್ಲ ಪ್ಲಾಸ್ಟಿಕ್ ಹಾಕಾಕತ್ತಾರ. ಅವಾಗ ಏನು ಹಾಕ್ತಾರೆ? ನೂಲು, ನಾರು ಹೊಸಿಬೇಕಾದ್ರೆ ಏನು ಮಾಡ್ತಾರೆ? ಹಸಿತಾರೆ. ಮತ್ತು ಅದಾಯ್ತಪ್ಪ ಮತ್ತೇನು ಮಾಡ್ತಾರೆ? ಮತ್ತೆ ಜೋಡಿಸಿ ಮತ್ತೆ ಹೊಸಿತಾರೆ. ಅದು ಮುಗಿಯಾಗೆಲ್ಲ ಹೊಸ ಹೋಗೋದು ಹಂಗೆ. ಧಾರವಾಹಿನೂ ಹಂಗೆ ಅದು ಮುಗಿಯಂಗೆಲ್ಲ ಅದು. ಆ ಧಾರವಾಹಿ ನೋಡೋರು ಮುದುಕರು ಹಾಕಾರ ಖರೆ. ಅದ್ರಾಗ ಏನೋ ಅದು ಮುಗಿಯಂಗಿಲ್ಲ. ಅದ್ರಾಗ ಏನೋ ಹುಡುಗರೇ ಇರ್ತಾರಲ್ಲ ಅದ್ರಾಗ. ಹಂಗೆ ದಾರ ಅಂದರೆ ನೀರಿನ ಈ ಕಾರಂಜಿಗಳು ಮ್ಯಾಲೆ ಹೇಳ್ತಿರ್ತಾವಲ್ಲ ಅದು. 3 ನೀರಿನ ತೂತಿನ ಮೂಲಕವಾಗಿ ರಂಧ್ರಗಳ ಮೂಲಕವಾಗಿ ನೀರು ಹೊರಗೆ ಬಂದು 3 धारा निकसी है. किन 3 धारा के भीतर प्रवाह रूप से अनंत धारा निकसियाँ है. ಅವೇನದು 3 ಹೊರಗೆ ಬಂದು ಒಂದಕ್ಕೊಂದು ಬಡಿದಾಡಿ ಚಿಲ್ರಾದು. ಬಡಿದಾಡಿ ಚಿಲ್ರ ಹಾಕವಲ್ಲ ನೀರನ್ನ ಬಹಳಷ್ಟು ಚಿಲ್ರಾದು. जब सो कल बंद करिए तब 3 धारा बंद होई के अकेले राजा ही बाकी रहता है. ಯಾವಾಗ ಕರೆಂಟ್ ಆಗೋದು ಅಥವಾ 1 ತಾಸು ಚಾಲೂ ಮಾಡಿರ್ತಾರೆ ಸಾಯಂಕಾಲ ಕಾರಂಜಿ. ಸಾಯಂಕಾಲ ಚಾಲೂ ಮಾಡಿದ್ರು ಆಮೇಲೆ ಅದು ನಾವು ಬಂದ್ ಮಾಡಿದ ಬಳಕೆ ಏನಾಯ್ತು? ಆ 3 ನೀರಿನ ಇದನ್ನು ಬಂದಾತು. ಅವು ಒಂದಕ್ಕೊಂದು ಬಡಿದಾಡಿ ಅನೇಕ ಛಿದ್ರಗಳು ಬಂದಾದು. ಎಲ್ಲ ಬಂದಾಗಿ ಏನು ಓದಲ್ಲಿ ಕೇವಲ ರಾಜ ಒಬ್ಬನ ಕುತ್ಕೊಂಡು ಓದ. ಇಷ್ಟಾಂತ ಗೊತ್ತಾಗ್ತಾನೆ ನೋಡಿ ಸೆಟ್ಟಿ ಸಿದ್ಧಾಂತ. ತಹ ಸ್ಥೂಲ ಶರೀರೂಪ ಮಹಲನೆ. ಇಲ್ಲಿ ಅಂತ ಬಿಲ್ಡಿಂಗ್ ಮನೆ ಯಾವ್ದಿಲ್ಲಿ? ಸ್ಥೂಲ ಶರೀರ ಅನ್ನೋದೇ ಮನೆ. अधिष्ठान कूटस्थ रूप करके स्थित परमात्मा रूप राजा है. ಇಲ್ಲಿ ಆತ್ಮನೇ ರಾಜ. ಸ್ಥೂಲ ಶರೀರವೇ ಬಿಲ್ಡಿಂಗ್. ಕಿಸ್ಕೆ ವಿನೋದಾರ್ಥ ಅಂದ್ರೆ ಆತ್ಮ ಸಂತೋಷಗೋಸ್ಕರವಾಗಿ ಮಾಯಾ ಅನ್ನೋ ಕೆಲಸಗಾರ ಏನು ಮಾಡ್ತಾನೆ ನೋಡಿ. ಎಷ್ಟು ಚಂದ ಜೋಡಿಸ್ಯಾರ ಅವರು. ಮಾಯಾ ರೂಪ ಕಾರಿಗಾರನೇ ಅಂತಃಕರಣ ರೂಪ ಕಾರಂಜಿಕೆಯ. ಆ ಮಾಯಾ ಅನ್ನೋ ಕೆಲಸಗಾರ ಏನು ಮಾಡ್ತು ಅಂದ್ರೆ ಅಂತಃಕರಣವೆಂಬ ಕಾರಂಜಿಯನ್ನ ಮಾಡ್ತು. ಜಾಗೃತ ಸ್ವಪ್ನ ವಿಷಯ ತಿಸ್ಕಿ ಪ್ರಾರಬ್ಧ ರೂಪ ಕಲಿಕೆ खोलने से 3 गुण के प्रवाह रूप 3 धारा निकसनीಯ है. ಜಾಗೃತ ಮತ್ತು ಸ್ವಪ್ನದೊಳಗೆ ಏನು ಮಾಡ್ತಾರ? ಅಂತಃಕರಣವನ್ನು ಬಿಚ್ಚಿ ಬಿಡ್ತಾರೆ. ಬಿಚ್ಚಿ ಬಿಟ್ರೆ ಅಂದ್ರೆ ಏನಾಕೈತಿ ಹೇಳ್ತಾರ ಅವರು. ಏನಾಗ್ತಾರ? ಪ್ರವಾಹ ರೂಪ 3 धारा निकसनीಯ है. ಪ್ರವಾಹ ರೂಪ 3 धारा ಅಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳು ಇರ್ತಾವೆ ಇಲ್ಲಿ ಜಾಗೃತದಲ್ಲಿ. ಸ್ವಪ್ನದೊಳಗೆ किन 3 धारा के भीतर से अगणित वृत्तियां उठती है. ಕಾಮ, ಕ್ರೋಧ, ಲೋಭ, ಮೋಹ, ಭಯ ಮುಂತಾದ ಗುಣಗಳು ಎಲ್ಲಿ ನಡೀತಾವಲ್ಲ? ಜಾಗೃತದಲ್ಲಿ, ಸ್ವಪ್ನದಲ್ಲಿನೂ ನಡೀತಾವ. और सुसुप्ति विषय प्रारब्ध कर्म रूप बल के प्रारब्ध कर्म रूप कल के बंद हुए ते तीन वृत्तियां के भाव अभाव का प्रकाश आनंद रूप केवल परमात्मा रूप राजा बाकी रहता है. ಈ ಅಂತಃಕರಣ ಎಂಬ ಕಾರಂಜಿಯ ದಕ್ಕನ್ ಯಾವುದು ಅಂದ್ರೆ ಪ್ರಾರಬ್ಧ. ಅಂತಃಕರಣ ಅನ್ನೋದೇ ಕಾರಂಜಿ. ಇದ್ರ ಬಾಯಿಭೂತ ಯಾವುದು? ಪ್ರಾರಬ್ಧ. ಈ ಪ್ರಾರಬ್ಧನ್ನು ಬಾಯಿಭೂತ ಯಾವಾಗ ಬಿಡ್ತೀವಿ ಅಂದ್ರೆ ಜಾಗೃತ ಮತ್ತು ಸ್ವಪ್ನದೊಳಗೆ ಬಿಚ್ಚಿ ಬಿಡ್ತೀವಿ. ಇದೆಲ್ಲ ವ್ಯವಹಾರಗಳು ನಡೀತಾವೆ. ಸುಸುಪ್ತಿ ಒಳಗೆ ಇದ್ರ ಬಾಯಿ ಬಂದ್ ಮಾಡಿಬಿಡ್ತೀವಿ. ಇದು ಬಾಯಿ ಬಂದ್ ಮಾಡ್ತೀವಿ. ಪ್ರಾರಬ್ಧ ಕರ್ಮ ಅನ್ನೋದು ಎತ್ತು ಬಿಡ್ತೈತೆ ಅಲ್ಲಿ.
ಯಾತೆ ಏ ಸಾತ್ವಿಕಿ ರಾಜಸಿ ತಾಮಸಿ ವೃತ್ತಿಯ ಮೈ ನಹಿ ಇವ್ಯಾವ ಇರ್ತಾವೇನಲ್ಲಿ ಇರಂಗಿಲ್ಲ. ನಾ ಅದಿನೋ ಇಲ್ಲೋ ನನ್ನೂ ನೀ ಆಗಿದ್ದು ಅಂದ್ರೆ ಸುಸುಪ್ತಿ ಆಗ್ನೂ ಇರಬೇಕಾಗಿತ್ತು. ಅವ್ರ ತಾತ್ಪರ್ಯ ಎದು ಕೊಟ್ಟರೆ ಗೊತ್ತನೋ ದೃಷ್ಟಾಂತ. ಈ ಸಾತ್ವಿಕ ಗುಣ ರಾಜಸ ಗುಣ ತಮೋ ಗುಣ ಇವು ನನ್ನೂನೇ ಇದ್ದು ಅಂದ್ರೆ ನಾ ಸುಸುಪ್ತಿಯಾಗಿ ಅದೀನೋ ಇಲ್ಲೋ. ಮತ್ತು ಇವು ಸತ್ವಗುಣ ರಜಗುಣ ತಮಗುಣ ಅಲ್ಲಿ ಅದಾವೇನು ಇಲ್ಲ. ಮತ್ತು ನನ್ನೂನೇ ಇದ್ದು ಅಂದ್ರೆ ನನ್ನ ವಸ್ತು ನನ್ನ ಜೋಡಿನೇ ಇರ್ತಾವೇನು? ಅವು ನನ್ನ ವಸ್ತು ಅಲ್ಲ, ಅದಕ್ಕೆ ಅಲ್ಲಿಲ್ಲ. ಮತ್ತು ಎದುರು ಹೋದವ್ರಿ ಅಂತ ಕಣ್ಣದಾವ, ಮತ್ತು ಅವ್ರು ಇರ್ಬೇಕಾಗೈತಲ್ಲ ಅಂತ ಕಣಿಲ್ಲ ಅಂದ್ಬೇಕು ಅವನು ಇರಂಗಿಲ್ಲ. ಮೇರೇ ನಹಿ ಏ ಅಂತಃಕರಣಿಕಿ ಹೇ. ಎದುರು ಅದಾವ ಯಾಕಿಲ್ಲಪ್ಪ ಅಂತ ಕೇಳಿದ್ರೆ ಅಂತಃಕರಣದದ ಇವು. ಅಂತಃಕರಣ ಸುಸುಪ್ತಿ ಒಳಗೆ ಇರೋದಿಲ್ಲ, ಲಯ ಹೊಂದಿರ್ತೈತಿ. ಮೈ ಇನ್ಕಾ ಜಾನ್ಯ ಹಾರ ದೃಷ್ಟ ಘಟ ದೃಷ್ಟ ಕಿ ನ್ಯಾಯಿ ಇಂತೆ ನ್ಯಾರ ಹ್ಞೂ. ಇವೆಲ್ಲ ಇದ್ರ ಭಾವ ಮತ್ತು ಅಭಾವ, ಜಾಗೃತ ಮತ್ತು ಸ್ವಪ್ನದಲ್ಲಿ ಇವುಗಳ ಭಾವ, ಸುಸುಪ್ತಿ ಒಳಗೆ ಇದರ ಅಭಾವ. ಅಂದ್ರೆ ನಾನು ಭಾವವು ತಿಳಿತೀನಿ, ಆ ಭಾವವನ್ನು ತಿಳಿತೀನಿ. ಹೀಗಾಗಿ ಇವ್ಯಾವು ನಾನಲ್ಲ ಮತ್ತು ಇವ್ಯಾವು ನನ್ನೂ ಅಲ್ಲ. ಘಟದೃಷ್ಟ ಘಟಾತ್ ಭಿನ್ನ ಐಸಾ ಜಾನನ ಹಿಂಗೆ ತಿಳ್ಕೋಬೇಕಪ್ಪ ಅಂಥೇಳಿ ಇಲ್ಲಿ ಪರ್ಯಂತರವಾಗಿ ಏನು ಮಾಡಿದ್ರು, ಒಂದು ಅಂತಃಕರಣ ಸೂಕ್ಷ್ಮ ಶರೀರದ ಬಗ್ಗೆ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ರು. ಮುಂದಿನ ವಿಷಯ ಬೆಳಿಗ್ಗೆ ನೋಡೋಣ ಅಂಥೇಳಿ ನನ್ನ ವಾಗುರುಪ ಶಿವಗುರುಪಾದಕ್ಕೆ ಅರ್ಪಿಸುತ್ತೇನೆ. ಹರಿ ಓಂ.